ಶ್ರೀ ಮಹಾಗಣಪತಿಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸಿರಿಗನ್ನಡ ಸುದ್ದಿವಾಹಿನಿಯ ಸದಭಿಮಾನದ ಸಹೃದಯ ವೀಕ್ಷಕ ಮಹಾಶಯರೇ, ತಮಗೆಲ್ಲರಿಗೂ ಕೂಡ ಸಿರಿಗನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ದಯಾಮಯನಾದಂಥ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ವಿಶೇಷ ಕಾರ್ಯಕ್ರಮವನ್ನು ನೋಡೋಣ. ಹಾಗೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ಅನ್ನೋದನ್ನು ಕೂಡ ತಿಳಿಯೋಣ ಬನ್ನಿ. ವೀಕ್ಷಕರೇ, ಈ ದಿನ ತಮ್ಮ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇರುವಂಥ ತಮಗೆಲ್ಲರಿಗೂ ಕೂಡ ಹುಟ್ಟುಹಬ್ಬದ ಶುಭಾಶಯಗಳು. ಹಾಗೆ ಈ ದಿನಾಂಕದಂದು ವಿವಾಹವಾಗಿರುವಂಥ ದಂಪತಿಗಳಿಗೂ ಕೂಡ ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳನ್ನು ಹೇಳ್ತಾ ಭಗವಂತ ತಮಗೆಲ್ಲರಿಗೂ ಕೂಡ ಸಕಲ ಸನ್ಮಂಗಳಗಳನ್ನು ಕರುಣಿಸಲಿ ಅಂತ ಹೇಳಿ ಸಿರಿಗನ್ನಡ ಸುದ್ದಿವಾಹಿನಿಯ ಪರವಾಗಿ ಪ್ರಾರ್ಥಿಸುತ್ತೇನೆ. ಪ್ರೀತಿಯ ವೀಕ್ಷಕ ಬಂಧುಗಳೇ, ಈ ದಿನ 2024 ಮೇ ತಿಂಗಳ 29ನೇ ತಾರೀಕು ಸೌಮ್ಯವಾಸರ ಅಂದರೆ ಬುಧವಾರ. ಈ ಬುಧವಾರದ ನಿತ್ಯ ಪಂಚಾಂಗ ಫಲ ಹೇಗಿದೆ ನೋಡೋಣ ಬನ್ನಿ. ಶ್ರೀ ಕ್ರೋಧಿ ನಾಮ ಸಂವತ್ಸರೆ, ಉತ್ತರಾಯಣೆ, ವಸಂತ ಋತು, ವೈಶಾಖ ಮಾಸ, ಕೃಷ್ಣ ಪಕ್ಷದ ಷಷ್ಠಿಯ ತಿಥಿ ಇದೆ ಈ ದಿನ. ಈ ದಿನ ಮಧ್ಯಾಹ್ನ 1:06 ಇರಲಿದೆ. ನಂತರ ಸಪ್ತಮಿಯ ತಿಥಿ ಆರಂಭ ಆಗುತ್ತೆ. ಈ ದಿನದ ನಕ್ಷತ್ರ ಶ್ರವಣ ನಕ್ಷತ್ರ. ಈ ದಿನ ಬೆಳಿಗ್ಗೆ 8:26 ಇರಲಿದೆ. ನಂತರ ಧನಿಷ್ಠ ನಕ್ಷತ್ರ ಆರಂಭ ಆಗುತ್ತೆ. ಈ ದಿನದ ಕರ್ಣ ಪೂರ್ವಕರ್ಣ ವಣಿಜ. ಈ ದಿನ ಮಧ್ಯಾಹ್ನ 1:42 ಇರಲಿದೆ. ನಂತರ ಉತ್ತರ ಕರ್ಣ ವಿಷ್ಟಿ ಅಥವಾ ಭದ್ರ ಆರಂಭ ಆಗುತ್ತೆ. ಈ ದಿನದ ಯೋಗ ಐಂದ್ರ ಯೋಗ. ದಿಕ್ಷೂಲೆ ಉತ್ತರ ದಿಕ್ಕು. ಈ ದಿನ ಸೂರ್ಯ ಇರುವಂಥ ರಾಶಿ ವೃಷಭ, ಇನ್ನು ಚಂದ್ರ ಇರುವಂಥ ರಾಶಿ ಮಕರ. ಹಾಗೆ ಈ ದಿನ ರಾಹುಕಾಲ ಇರುವಂಥ ಸಮಯ ಈ ದಿನ ಮಧ್ಯಾಹ್ನ 12:22 ಮಧ್ಯಾಹ್ನ 1:56 ಗುಳಿಕ ಕಾಲ ಈ ದಿನ ಬೆಳಿಗ್ಗೆ 10:44 ಮಧ್ಯಾಹ್ನ 12:20 ಇನ್ನು ಯಮಗಂಡ ಕಾಲ ಈ ದಿನ ಬೆಳಿಗ್ಗೆ 7:32 ಬೆಳಿಗ್ಗೆ 9:08 ಇರಲಿದೆ. ಇನ್ನು ಈ ದಿನ ದುಷ್ಟ ಮುಹೂರ್ತ ಇರುವಂತಹ ಸಮಯ ಈ ದಿನ ಬೆಳಿಗ್ಗೆ 11:51 ಮಧ್ಯಾಹ್ನ 12:46 ದುಷ್ಟ ಮುಹೂರ್ತದ ಸಮಯ. ಹಾಗಾಗಿ ಈ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗಲಿ ಯಾವುದೇ ಶುಭ ಕಾರ್ಯಗಳನ್ನಾಗಲಿ ಆರಂಭ ಮಾಡಬೇಡಿ. ಏಕೆಂದರೆ ನೀವು ಯಾವುದೇ ಕೆಲಸವನ್ನು ಈ ದುರ್ಮುಹೂರ್ತದ ಸಮಯದಲ್ಲಿ ಆರಂಭ ಮಾಡಿದರೆ ಅದರಿಂದ ಬರುವಂತಹ ಫಲಿತಾಂಶಗಳು ಅಷ್ಟೊಂದು ಅನುಕೂಲಕರವಾಗಿ ಇರೋದಿಲ್ಲ. ಆದ್ದರಿಂದಲೇ ಈ ದುಷ್ಟ ಮುಹೂರ್ತವನ್ನು ಅವಾಯ್ಡ್ ಮಾಡುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ಅಭಿಜಿತ್ ಮುಹೂರ್ತ ಯಾವುದೂ ಇಲ್ಲ. ಹಾಗೆ ಈ ದಿನ ವಿಶೇಷವಾಗಿ ಅಮೃತ ಕಾಲ ಇರುವಂಥ ಸಮಯ ಈ ದಿನ ರಾತ್ರಿ 9:35 ರಾತ್ರಿ 11:07 ಅಮೃತ ಕಾಲದ ಸಮಯ. ಇನ್ನು ಈ ದಿನ ಸೂರ್ಯೋದಯ ಆಗುವಂಥ ಸಮಯ ಪ್ರಾತಃ ಕಾಲ 5:52 ಸೂರ್ಯಾಸ್ತ ಸಂಜೆ 6:40. ಇನ್ನು ಈ ದಿನ ಚಂದ್ರನ ಬಲ ಇರುವಂಥ ರಾಶಿಗಳು ಅಂತ ಹೇಳಿದ್ರೆ ಮೇಷ, ಕರ್ಕಾಟಕ, ಸಿಂಹ, ವೃಶ್ಚಿಕ, ಮಕರ ಮತ್ತು ಮೀನ. ಈ 6 ರಾಶಿಯವರಿಗೆ ಗೋಚಾರದಲ್ಲಿ ಚಂದ್ರನಿಂದ ಶುಭ ಫಲಗಳ ಯೋಗ ಇರುತ್ತೆ. ಇನ್ನು ಉಳಿದ 6 ರಾಶಿಯವರಿಗೆ ಮಿಶ್ರ ಫಲದ ಯೋಗ ಇರುತ್ತೆ. ಅದನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನು ನೋಡುವಂತಹ ಸಂದರ್ಭದಲ್ಲಿ ಮತ್ತಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋಣ. ಇನ್ನು ಈ ದಿನದ ಹೊರದ ಅಧಿಪತಿ ಬುಧ. ಬುಧ ಅಂತ ಹೇಳಿದ್ರೆ ವಾಣಿಜ್ಯಕ್ಕೆ, ವ್ಯಾಪಾರಕ್ಕೆ, ವ್ಯವಹಾರಕ್ಕೆ ಕಾರಕನಾಗಿರುವಂಥವನು. ಹಾಗಾಗಿ ಈ ದಿನ ವ್ಯಾಪಾರಸ್ಥರಿಗೆ, ವ್ಯವಹಾರಸ್ಥರಿಗೆ, ವರ್ತಕರಿಗೆ, ದಳ್ಳಾಳಿಗಳಿಗೆ ತುಂಬ ಅನುಕೂಲಕರವಾಗಿರುವಂಥ ದಿನ. ಹಾಗೆ ಬುಧ ವಾಕ್ಚಾತುರ್ಯಕ್ಕೆ ಕಾರಕನಾಗಿರುವಂಥವನು, ಮಾತುಗಾರಿಕೆಗೆ ಕಾರಕ. ಹಾಗಾಗಿ ಈ ದಿನದ ಮಾತಿನಿಂದ ಕೆಲವರ ಹೃದಯವನ್ನು ಗೆಲ್ಲುವಂಥದ್ದು, ಹಾಗೆ ಕೆಲವೊಂದು ಸಮಸ್ಯೆಗಳನ್ನು ಪರಿಹಾರ ಮಾಡಿಕೊಳ್ಳೋಕ್ಕೂ ಕೂಡ ನಿಮ್ಮ ಮಾತು ಅಸ್ತ್ರವಾಗಿ ಬಳಕೆಯಾಗುತ್ತೆ. ಹಾಗೆ ಈ ಕಲಿಕೆಗಾಗಲಿ, ಬರವಣಿಗೆಗಾಗಲಿ, ಭಾಷಣಕ್ಕಾಗಲಿ, ವಿದ್ಯೆಗಾಗಲಿ, ಹಾಸ್ಯಕ್ಕಾಗಲಿ, ವಿನೋದಕ್ಕೆ ಕಾರಕನಾಗಿರುವಂಥವನು ಬುಧ. ಹಾಗಾಗಿ ಈ ದಿನ ಸಾಹಿತಿಗಳಿಗೆ, ಕಲಾವಿದರಿಗೆ, ವಿದ್ಯಾರ್ಥಿಗಳಿಗೂ ಕೂಡ ತುಂಬ ಅನುಕೂಲಕರವಾಗಿರುವಂಥ ದಿನ. ನಿಮ್ಮ ಪ್ರತಿಭೆಯನ್ನು ಈ ದಿನ ಪ್ರದರ್ಶನ ಮಾಡಲಿಕ್ಕೆ ಅನುಕೂಲಕರವಾಗಿರುವಂಥ ದಿನ ಬುಧವಾರದ ದಿನ. ಹಾಗೆ ಈ ಗೆಳೆತನಕ್ಕೆ, ಸ್ನೇಹಕ್ಕೂ ಕೂಡ ಈ
ಬುಧ ಕಾರಕನಾಗಿರುವಂಥವನು. ಹಾಗಾಗಿ ಈ ಪಾರ್ಟ್ನರ್ಶಿಪ್ಪಲ್ಲಿ ಯಾರೇ ವ್ಯವಹಾರಗಳನ್ನು ಮಾಡ್ತಾ ಇದ್ರೂ ಅನುಕೂಲತೆಗಳು ಇರುತ್ತೆ, ಲಾಭಾಂಶ ಚೆನ್ನಾಗಿದೆ. ಹಾಗೆ ಈ ದಿನದಲ್ಲಿರುವಂಥ ಗುರುಹೋರ ಕೂಡ ಬಹಳ ಚೆನ್ನಾಗಿದೆ. ಎಲ್ಲ ಕೆಲಸ ಕಾರ್ಯಗಳಿಗೂ ಕೂಡ ತುಂಬ ಅನುಕೂಲಕರವಾಗಿರುವಂಥ ಸಮಯ ಇದು, ಈ ಗುರುಹೋರದ ಸಮಯ. ಇದು ಈ ದಿನ ಬೆಳಿಗ್ಗೆ 9 ಗಂಟೆ 5 ನಿಮಿಷದಿಂದ ಬೆಳಿಗ್ಗೆ 10 ಗಂಟೆ 8 ನಿಮಿಷದವರೆಗೆ. ಇನ್ನು ಅಪರಾಹ್ನ 4 ಗಂಟೆ 30 ನಿಮಿಷದಿಂದ ಅಪರಾಹ್ನ 5 ಗಂಟೆ 34 ನಿಮಿಷದವರೆಗೆ. ಹಾಗೆ ರಾತ್ರಿ 11 ಗಂಟೆ 19 ನಿಮಿಷದಿಂದ ರಾತ್ರಿ 12 ಗಂಟೆ 16 ನಿಮಿಷದವರೆಗೆ ಗುರುಹೋರ ಇರುವಂಥ ಸಮಯ. ಇದನ್ನು ನೀವು ಅನುಸರಣೆ ಮಾಡ್ಬೋದು, ಒಳ್ಳೆಯದಾಗುತ್ತೆ. ಆದರೆ ಈ ದಿನ ಇರುವಂಥ ಶನಿ ಹೋರಾದಲ್ಲಿ ಕೆಲಸಗಳು ಆರಂಭ ಆದರೆ ಸ್ವಲ್ಪ ನಿಧಾನವಾಗಿ ನಡೆಯುತ್ತೆ, ಮಂದಗತಿಯಲ್ಲಿ ಕೆಲಸಗಳು ಸಾಗುವಂಥದ್ದು. ಹಾಗಾಗಿನೇ ಫಲಿತಾಂಶಗಳು ಬೇಗ ಬರಲ್ಲ. ಕೆಲವೊಂದು ಪ್ರಮುಖವಾದಂತಹ ಕೆಲಸ ಕಾರ್ಯಗಳನ್ನು ಆದಷ್ಟು ಶನಿ ಹೋರಾದಲ್ಲಿ ನೀವು ಆರಂಭ ಮಾಡಬೇಡಿ. ಇದು ಈ ದಿನ ಬೆಳಿಗ್ಗೆ 8 ಗಂಟೆ 1 ನಿಮಿಷದಿಂದ ಬೆಳಿಗ್ಗೆ 9 ಗಂಟೆ 5 ನಿಮಿಷದವರೆಗೆ. ಇನ್ನು ಅಪರಾಹ್ನ 3 ಗಂಟೆ 27 ನಿಮಿಷದಿಂದ ಅಪರಾಹ್ನ 4 ಗಂಟೆ 30 ನಿಮಿಷದವರೆಗೆ. ಇನ್ನು ರಾತ್ರಿ 10 ಗಂಟೆ 23 ನಿಮಿಷದಿಂದ ರಾತ್ರಿ 11 ಗಂಟೆ 19 ನಿಮಿಷದವರೆಗೆ ಶನಿ ಹೋರ ಇರುವಂಥ ಸಮಯ. ಇದನ್ನು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ಹಾಗೆ ಬಂಧುಗಳೇ, ಈ ದಿನ ಇರುವಂಥ ಬುಧ ಹೋರ ಏನಿದೆ ಇದು ತುಂಬ ಫೇವರಬಲ್ ಆಗಿ ಇರುವಂಥದ್ದು, ತುಂಬ ಚೆನ್ನಾಗಿದೆ. ಅದರಲ್ಲೂ ನೆಗೋಷಿಯೇಷನ್ಸ್ಗೆ, ಆರ್ಬಿಟ್ರೇಷನ್ಗೆ, ಪಾರ್ಟಿಷನ್ ಡೀಡ್ಸ್ಗೆ ಸಂಬಂಧಪಟ್ಟಂಥ ವಿಚಾರಗಳಲ್ಲಿ ಈ ದಿನ ಅತ್ಯದ್ಭುತವಾದಂಥ ಜಯ ಪ್ರಾಪ್ತಿಯಾಗುತ್ತೆ. ವ್ಯಾಪಾರಸ್ಥರಿಗೆ ಯಾವುದೇ ರೀತಿಯ ವ್ಯಾಪಾರಿ ಚಟುವಟಿಕೆಗಳನ್ನು ಆರಂಭ ಮಾಡುವಂಥದ್ದಾಗಲಿ, ಅಥವಾ ಒಂದು ಇನ್ವೆಸ್ಟ್ಮೆಂಟ್ ವಿಚಾರದಲ್ಲಾಗಲಿ, ಅಥವಾ ಅಗ್ರಿಮೆಂಟ್ಗೆ ಸಹಿ ಮಾಡುವಂಥ ವಿಚಾರದಲ್ಲಾಗಲಿ ಈ ದಿನ ಇರುವಂಥ ಬುಧ ಹೊರ ತುಂಬ ಅನುಕೂಲಕರವಾದಂಥ ಫಲಿತಾಂಶವನ್ನು ತರುತ್ತೆ. ಇದು ಈ ದಿನ ಬೆಳಿಗ್ಗೆ 5 ಗಂಟೆ 54 ನಿಮಿಷದಿಂದ ಬೆಳಿಗ್ಗೆ 6 ಗಂಟೆ 57 ನಿಮಿಷದವರೆಗೆ. ಇನ್ನು ಮಧ್ಯಾಹ್ನ 1 ಗಂಟೆ 19 ನಿಮಿಷದಿಂದ ಮಧ್ಯಾಹ್ನ 2 ಗಂಟೆ 23 ನಿಮಿಷದವರೆಗೆ. ಹಾಗೆ ರಾತ್ರಿ 8 ಗಂಟೆ 30 ನಿಮಿಷದಿಂದ ರಾತ್ರಿ 9 ಗಂಟೆ 27 ನಿಮಿಷದವರೆಗೆ ಬುಧ ಹೋರ ಇರುವಂಥ ಸಮಯ. ಇದನ್ನು ನೀವು ಅನುಸರಣೆ ಮಾಡ್ಬೋದು, ಒಳ್ಳೆಯದಾಗುತ್ತೆ. ಆದರೆ ಈ ದಿನ ಇರುವಂಥ ಶುಕ್ರ ಹೋರ ಏನಿದೆ ಇದನ್ನು ಸ್ವಲ್ಪ ಅವಾಯ್ಡ್ ಮಾಡಬೇಕು. ಅದರಲ್ಲೂ ಈ ವಿವಾಹಕ್ಕಾಗಲಿ ಅಥವಾ ಶುಭ ಕಾರ್ಯಗಳಿಗೆ ಸಂಬಂಧಪಟ್ಟಂತಹ ವಿಚಾರಗಳಲ್ಲಿ ಯಾವುದೇ ಪೂರ್ವ ಸಿದ್ಧತೆಯನ್ನು ಮಾಡಿಕೊಳ್ಳುವಂಥದ್ದು ಅಥವಾ ಯಾವುದೇ ಚಟುವಟಿಕೆಗಳನ್ನು ಪ್ರಾರಂಭ ಮಾಡುವಂಥದ್ದನ್ನು ಅವಾಯ್ಡ್ ಮಾಡಿ. ಇನ್ನು ಯಾವುದೇ ದಾಖಲೆ ಪತ್ರಗಳಿಗೆ ಸಹಿ ಮಾಡುವಂಥ ವಿಚಾರಗಳನ್ನು ಕೂಡ ಶುಕ್ರ ಹೋರಾದಲ್ಲಿ ಮಾಡಬೇಡಿ. ಇದು ಈ ದಿನ ಬೆಳಿಗ್ಗೆ 4 ಗಂಟೆ 57 ನಿಮಿಷದಿಂದ ಬೆಳಿಗ್ಗೆ 5 ಗಂಟೆ 54 ನಿಮಿಷದವರೆಗೆ. ಇನ್ನು ಮಧ್ಯಾಹ್ನ 12 ಗಂಟೆ 16 ನಿಮಿಷದಿಂದ ಮಧ್ಯಾಹ್ನ 1 ಗಂಟೆ 19 ನಿಮಿಷದವರೆಗೆ. ಇನ್ನು ರಾತ್ರಿ 7 ಗಂಟೆ 34 ನಿಮಿಷದಿಂದ ರಾತ್ರಿ 8 ಗಂಟೆ 30 ನಿಮಿಷದವರೆಗೆ ಶುಕ್ರ ಹೋರ ಇರುವಂಥ ಸಮಯ. ಇದನ್ನು ಆದಷ್ಟು ಅವಾಯ್ಡ್ ಮಾಡಿ, ಒಳ್ಳೆಯದಾಗತ್ತೆ. ಹಾಗಾಗಿ ಬಂಧುಗಳೇ, ನಿಮ್ಮ ಯಾವುದೇ ಕೆಲಸ ಕಾರ್ಯಗಳಿರಲಿ, ಯಾವುದೇ ಚಟುವಟಿಕೆಗಳಿರಲಿ, ಅದನ್ನು ಒಳ್ಳೆಯ ಮುಹೂರ್ತದಲ್ಲಿ ಆರಂಭ ಮಾಡಿ. ಪ್ರತಿದಿನ ಒಳ್ಳೆಯ ಸಮಯ ಅನ್ನುವಂಥದ್ದು ಇದ್ದೇ ಇರುತ್ತೆ, ಅದನ್ನು ನೀವು ಅನುಸರಣೆ ಮಾಡಬೇಕು. ಅದಕ್ಕಾಗಿಯೇ ಸಿರಿಗನ್ನಡ ಸುದ್ದಿವಾಹಿನಿ ಪ್ರತಿನಿತ್ಯ ಪ್ರಸಾರ ಮಾಡುವಂತಹ ಈ ಪಂಚಾಂಗದ ವಿವರಗಳನ್ನು ಕೇಳಿಸ್ಕೊಳ್ಳಿ. ಇದರಲ್ಲಿ ನಿಮಗೆ ಬೇಕಾದಂತಹ ಮಾಹಿತಿಗಳು ಸಿಕ್ಕತ್ತೆ. ಅದನ್ನು ಅನುಸರಣೆ ಮಾಡೋದ್ರಿಂದ ಖಂಡಿತ ನಿಮ್ಮ ಪ್ರಯತ್ನ ಯಶಸ್ವಿಯಾಗುತ್ತೆ. ಒಳ್ಳೆಯ ಫಲ ನಿಮಗೆ ಸಿಗಬೇಕು, ನೀವು ಅಂದುಕೊಂಡಂತಹ ಫಲಿತಾಂಶಗಳು ನಿಮಗೆ ಸಿಗಬೇಕು ಅಂತ ಹೇಳಿದ್ರೆ ನಿಮ್ಮ ಕೆಲಸ ಕಾರ್ಯಗಳ ಆರಂಭ ಒಳ್ಳೆಯ ಮುಹೂರ್ತದಲ್ಲಿ, ಅಂದರೆ ಒಳ್ಳೆಯ ಸಮಯದಲ್ಲಿ ಆಗಬೇಕು. ನಿಮ್ಮ ಪ್ರಯಾಣವನ್ನು ಕೂಡ ಈ ಸಮಯ ಸಂದರ್ಭವನ್ನು ನೋಡಿಕೊಂಡು ಮುಂದುವರಿಸಿ, ಒಳ್ಳೆಯದಾಗುತ್ತೆ. ಹಾಗೆ ಬಂಧುಗಳೇ, ಈ ದಿನ ಬುಧವಾರದ ದಿನ ಆಗಿರೋದ್ರಿಂದ ಸ್ವಲ್ಪ ವ್ಯಾಪಾರಿ ದೃಷ್ಟಿಯಿಂದ ನಮ್ಮ ವ್ಯವಹಾರಗಳನ್ನು ನೋಡೋಣ. ನಾವು ಹಿರಿಯರ ಒಂದು ಮಾತನ್ನು ಕೇಳಿದ್ದೀವಿ, ಈ ಬದುಕು ಅನ್ನುವಂಥದ್ದು ಬಹಳ ದೂರದ ಪಯಣ ಆಗಿರುವಂಥದ್ದು, ತುಂಬಾ ದೂರ ನಿರಂತರವಾಗಿ ನಡೀಬೇಕು. ಮರೆಯಾಗುವ ಮುನ್ನ ನಾವು ಕೆಲವೊಂದು ಕೆಲಸ ಕಾರ್ಯಗಳನ್ನು ಮಾಡಿ ನಾವು ಈ ಪ್ರಪಂಚದಲ್ಲಿ ಇಲ್ಲ ಅಂದ್ರೂ ಕೂಡ ಜನ ನಮ್ಮನ್ನ ಜ್ಞಾಪಿಸ್ಕೊಳ್ತಾ ಇರಬೇಕು, ಅಂತಹ ಒಂದು ಒಳ್ಳೆಯ ಕೆಲಸಗಳನ್ನು ಮಾಡಬೇಕು ಅನ್ನುವಂಥದ್ದು ಒಂದು ಕಡೆ. ಆದರೆ ಮತ್ತೊಂದು ಕಡೆ ಹೇಳ್ತಾರೆ, ಲೈಫ್ ಈಸ್ ಶಾರ್ಟ್, ಮೇಕ್ ಇಟ್ ಸ್ವೀಟ್ ಅಂತ ಹೇಳಿ. ಹಾಗಾಗಿ ಈ ಜೀವನ ಅನ್ನುವಂಥದ್ದು ಬಹಳ ದೀರ್ಘಾವಧಿಯಲ್ಲ, ಅದು ಬಹಳ ಚಿಕ್ಕ ಸಮಯದ್ದು ಅನ್ನುವಂಥ ಒಂದು ಅರ್ಥವನ್ನು ಕೊಡುವ ಹೇಳಿಕೆಗಳನ್ನು ನಾವು ಕೇಳಿದ್ದೇವೆ. ಹಾಗಾಗಿ ಬದುಕನ್ನ ದೀರ್ಘಾವಧಿಯ ಹೋರಾಟ ಅಂತ ಹೇಳಿ ಕರೆದ್ರೆ
ಮತ್ತೊಂದು ಕಡೆ ಬದುಕು ಬಹಳ ಚಿಕ್ಕ ಸಮಯದ್ದು ಅಂತ ನಾವು ಇಲ್ಲಿ ಹೇಳ್ಬೋದು. ಹಾಗಾದ್ರೆ ಈ ಬದುಕು ದೀರ್ಘವೇ ಅಥವಾ ಕಡಿಮೆ ಸಮಯವೇ ಅನ್ನುವಂಥದ್ದು ಅವರವರ ಭಾವಕ್ಕೆ ಬಿಟ್ಟಂತಹ ವಿಚಾರ. ಯಾಕೆಂತ ಹೇಳಿದ್ರೆ ನಮ್ಮ ಸರಾಸರಿ ಆಯಸ್ಸು ಇರುವಂಥದ್ದು ಸುಮಾರು 65ರ ಆಸುಪಾಸಿನಲ್ಲಿ ಇದೆ. ಇದನ್ನ ಸುಮಾರು 75 ವರ್ಷ ಅಂತ ಹೇಳಿ ನಾವು ಪರಿಭಾವಿಸಿಕೊಳ್ಬಹುದು. ಹಾಗಾಗಿ 75 ವಯಸ್ಸು ಕೆಲವರಿಗೆ ದೀರ್ಘ, ಮತ್ತೆ ಕೆಲವರಿಗೆ ಕಡಿಮೆ. ಅದು ಅವರವರ ಜೀವನ ಶೈಲಿಗೆ ಬಿಟ್ಟಂತಹ ವಿಚಾರ, ಅವರವರ ಮನೋಭಾವವನ್ನು ಅವಲಂಬಿಸಿರುವಂತಹ ವಿಚಾರ. ಯಾರಿಗೆ ಜೀವನದಲ್ಲಿ ಖುಷಿ ಇದೆ, ಸಂತೋಷ ಇದೆ, ಜೀವನದಲ್ಲಿ ಅವರಿಗೆ ಸಮೃದ್ಧಿ ಅನ್ನುವಂಥದ್ದು ಇರುತ್ತೆ, ಅಂಥವ್ರಿಗೆ ವಯಸ್ಸಾದರೂ ಕೂಡ ಅಂಥವ್ರಿಗೆ ಈ 75 ವರ್ಷ ಬಹಳ ಕಡಿಮೆಯದ್ದು. ಕೆಲವರಿಗೆ ಜೀವನ ತುಂಬಾ ಹೋರಾಟ ಇರುತ್ತೆ, ಸ್ಪರ್ಧೆ ಇದೆ, ಸುಖ ಇಲ್ಲದಂತಹ ದಿನಗಳಿರುತ್ತೆ, ದುಃಖಗಳು, ಸಮಸ್ಯೆಗಳು ಅವರ ಜೀವನದ ತುಂಬ ಹಾಸುವಕ್ಕಾಗಿರುತ್ತೆ. ಅಂಥವ್ರಿಗೆ ಈ 75 ವರ್ಷ ಬಹಳ ದೀರ್ಘಕಾಲದ್ದು. ಹಾಗಾಗಿ ಈ ಹಿನ್ನೆಲೆಯಲ್ಲಿ ನಾವು ಪರಿಗಣಿಸಬೇಕಾಗಿರುವಂಥದ್ದು ಇಲ್ಲಿ ನಮ್ಮ ಬದುಕನ್ನ ದೀರ್ಘ ಅಂತ ಹೇಳಿ ಪರಿಗಣಿಸಬೇಕಾ ಅಥವಾ ಸಣ್ಣ ಅವಧಿ ಅಂತ ಹೇಳಿ ಪರಿಗಣಿಸಬೇಕಾ ಅನ್ನುವಂಥದ್ದು. ಇಲ್ಲಿ ಬದುಕು ಬಹಳ ದೀರ್ಘ ಪ್ರಯಾಣವನ್ನ ಮಾಡುವಂಥದ್ದು. ಏಕೆಂದ್ರೆ ಜೀವನದಲ್ಲಿ ನಮ್ಮ ಬಳಿ ತುಂಬ ಸಮಯ ಇರುತ್ತೆ. ಹುಟ್ಟಿನಿಂದ ಸಾಯುವವರೆಗೂ ಕೂಡ ಸುಮಾರು 3/4 ಶತಮಾನದಷ್ಟು ದೂರದ ಹಾದಿ ಇರುತ್ತೆ, 75 ವರ್ಷಗಳಷ್ಟು ಇರುತ್ತೆ ಆಸುಪಾಸು. ಹಾಗಾಗಿ ನಮ್ಮ ಆಸೆ, ಆಕಾಂಕ್ಷೆಗಳು, ಕನಸುಗಳು, ಸವಾಲುಗಳು, ಪ್ರಯೋಗಗಳು, ಸೋಲಿನ ಕುಸಿತಗಳು, ಗೆಲುವಿನ ಮೆಟ್ಟಿಲುಗಳು ಎಲ್ಲವನ್ನ ನಿಭಾಯಿಸಲಿಕ್ಕೂ ಕೂಡ ಸಾಕಷ್ಟು ಸಮಯ ಇರುತ್ತೆ. ಇದರ ಜೊತೆಯಲ್ಲೇ ನಮಗೆ ಹಣದ ಕೊರತೆ ಉಂಟಾಗಬಹುದು, ಪ್ರೇಮ ವೈಫಲ್ಯ ಆಗಿರ್ಬೋದು, ಕೌಟುಂಬಿಕ ವಿಭಜನೆ ಆಗಿರ್ಬೋದು, ನೈಸರ್ಗಿಕ ವಿಕೋಪಗಳಾಗಲಿ, ಈ ವ್ಯವಸ್ಥೆ ಮಾಡುವಂತಹ ಶೋಷಣೆಗಳಾಗಲಿ, ನಿರಂತರವಾಗಿ ನಮ್ಮ ಮೇಲೆ ಆಗ್ತಾ ಇರುವಂತಹ ಆಕ್ರಮಣ ಆಗಲಿ, ಒತ್ತಡಗಳಾಗಲಿ, ಹಾಗೆ ಸೋಲು, ಈ ಎಲ್ಲವನ್ನ ಎದುರಿಸಲಿಕ್ಕೆ, ಅನುಭವಿಸಲಿಕ್ಕೆ, ಮತ್ತೆ ಅದನ್ನು ಕಟ್ಟಿಕೊಳ್ಳಲಿಕ್ಕೂ ಕೂಡ ನಮಗೆ ಕಾಲಾವಕಾಶ ಇದೆ. ಹಾಗಾಗಿ ಹತಾಶರಾಗಬಾರ್ದು. ಜೀವನದಲ್ಲಿ ಸಮಯ ಇಲ್ಲ ಅಂತ ಹೇಳಿ ದೀರ್ಘವಾದಂತಹ ಜೀವನ ಇದು, ಸಮಯ ತುಂಬ ಇದೆ. ಹಾಗಾಗಿನೇ ಟೈಮ್ ಈಸ್ ಮನಿ ಅನ್ನುವಂಥದ್ದು. ಏಕೆಂದರೆ ಈ ಸಮಯವನ್ನು ವ್ಯರ್ಥ ಮಾಡದೆ ಅದನ್ನ ನಮಗೆ ಆದಂತಹ ಅನ್ಯಾಯವನ್ನ, ನೋವನ್ನ, ದುಃಖವನ್ನ ಸರಿಪಡಿಸ್ಕೊಳ್ಳಿಕ್ಕೆ ಭಗವಂತ ಕೊಟ್ಟಿರುವಂತಹ ಮತ್ತೊಂದು ಅವಕಾಶ ಅಂತ ಹೇಳಿ ಅದನ್ನ ನಾವು ಪರಿಗಣಿಸಬೇಕಾಗತ್ತೆ. ಹಾಗಾಗಿ ಪ್ರತಿ ಜೀವನ ಕಡಿಮೆ ಅವಧಿಯದ್ದು ಅಂತ ಹೇಳಿ ಭಾವಿಸಿದ್ರೆ ನಮ್ಮ ಮೇಲೆ ಒತ್ತಡ ಹೆಚ್ಚಾಗುತ್ತೆ. ಇರುವಂತಹ ಸ್ವಲ್ಪ ಸಮಯದಲ್ಲೇ ಎಲ್ಲವನ್ನ ಮಾಡಲಿಕ್ಕೆ ನಮಗೆ ಸಾಮರ್ಥ್ಯ ಇದೆ ಅನ್ನುವಂತಹ ಆತ್ಮವಿಶ್ವಾಸವನ್ನ ಇಟ್ಕೊಂಡ್ರೆ ಈ ಬದುಕಿನ ಸ್ವಾರಸ್ಯವನ್ನೇ ನಾವು ಹೆಚ್ಚಿಸ್ಕೊಳ್ಬೋದು. ಇಲ್ಲ ಅಂತ ಹೇಳಿದ್ರೆ ಈ ಬದುಕು ನಿಸ್ಸಾರವಾಗುತ್ತೆ, ಹಾಗೆ ಜೀವನವೇ ದುಸ್ತರವಾಗುತ್ತೆ, ಜೀವನ ಬೇಡ ಅನ್ಸತ್ತೆ, ಲೈಫ್ ಈಸ್ ಹೆವಿ ಅನ್ಸೋದು ಈ ಕಾರಣಕ್ಕಾಗಿನೇ. ಇನ್ನು ನಾವು ಪ್ರತಿನಿತ್ಯ ಬಯಸುವಂಥದ್ದು ನೆಮ್ಮದಿಯನ್ನ, ಆರೋಗ್ಯಪೂರ್ಣವಾದಂತಹ ಬದುಕನ್ನ. ಹಾಗಾಗಿ ನಾವು ಜೀವನದಲ್ಲಿ ಒಂದು ಸ್ವಂತ ಮನೆ ಮಾಡುವಂಥದ್ದು, ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಕೊಡಿಸುವಂಥದ್ದು, ಹಾಗೆ ಅವರ ಮದುವೆ ಆಗಲಿ ಅಥವಾ ನಮ್ಮ ಒಂದು ಅನುಕೂಲಕ್ಕೆ ನಾವು ಖರೀದಿ ಮಾಡುವಂಥ ವಾಹನಗಳಾಗಲಿ, ಒಡವೆ ವಸ್ತ್ರಗಳಾಗಲಿ, ಇಷ್ಟನ್ನು ಮಾಡಿದ್ರೆ ನಮ್ಮ ಜೀವನ ಸಾರ್ಥಕ ಅಂತ ಹೇಳಿ ಅಂದುಕೊಳ್ಳುವಂಥವ್ರು ಇದ್ದಾರೆ. ಇದರಲ್ಲಿ ನಮಗೆ ತಿಳಿಯುವಂಥದ್ದು ಈ ಭೌತಿಕ ವಸ್ತುಗಳ ಹುಡುಕಾಟನೇ ಜೀವನ ಅನ್ನುವಂಥದ್ದು ಕೆಲವರ ಭಾವನೆ. ಇನ್ನು ಕೆಲವರು ಈ ಆಧುನಿಕ ವೇಗದ ಯುಗದಲ್ಲಿ ಸಮಯ ಸರಿಯುವಂಥದ್ದೇ ಗೊತ್ತಾಗಲ್ಲ. ಬೆಳಿಗ್ಗೆ ಆಗೋದು ಗೊತ್ತಾಗಲ್ಲ, ರಾತ್ರಿ ಆಗೋದು ಕೆಲವರಿಗೆ ಗೊತ್ತಾಗಲ್ಲ. ಇಡೀ ದಿನ ಸುತ್ತಾಟ ಇರುತ್ತೆ, ವ್ಯಾಪಾರ ಇದೆ, ವ್ಯವಹಾರಗಳಿರುತ್ತೆ. ಹಾಗೆ ಒಂದು ಕೆಲಸದಲ್ಲಿ ಅವರು ಇನ್ವಾಲ್ವ್ ಆದರೆ ಸಮಯದ ಪರಿವೆಯೇ ಅವರಿಗಿರಲ್ಲ. ಹಾಗಾಗಿ ಅವರಿಗೆ ಒತ್ತಡದ ಜೀವನ ಇರುತ್ತೆ. ಹೊತ್ತಿಗೆ ಊಟ ತಿಂಡಿ ಮಾಡಲಿಕ್ಕೂ ಕೂಡ ಪುರ್ಸೋತಿಲ್ಲ. ಅಂಥವ್ರಿಗೆ ಈ ಜೀವನ ಬೇಗ ಬೇಗ ಸಾಗಿದಂತೆ ಅನ್ಸತ್ತೆ. ಇಲ್ಲಿ ನಮ್ಮ ಅವಶ್ಯಕತೆಗಳು ಹೆಚ್ಚಾದಂತೆ ನಮ್ಮ ಬದುಕಿನ ವೇಗ ಕೂಡ ನಿರ್ಧಾರವಾಗುತ್ತೆ. ಯಾಕೆಂದ್ರೆ ಅವಶ್ಯಕತೆಗಳನ್ನ ಪೂರೈಸ್ಕೊಳ್ಬೇಕು, ಅದು ಉದ್ದೇಶವನ್ನ ಈಡೇರಿಸ್ಕೊಳ್ಬೇಕು. ಅದಕ್ಕಾಗಿ ಸಮಯ ಬೇಕು, ಅದಕ್ಕಾಗಿ ದುಡಿಮೆ ಬೇಕು. ಅದು ಒತ್ತಡದ ಜೀವನವೋ ಅಥವಾ ನಮಗೆ ಇಷ್ಟ ಇಲ್ಲ ಅಂದ್ರೂ ಮಾಡುವಂತಹ ಕೆಲಸ ಕಾರ್ಯಗಳು, ಒಟ್ಟಾರೆ ಅವಶ್ಯಕತೆಗಳನ್ನು ಪೂರೈಸಿಕೊಳ್ಳಿಕ್ಕೆ ಈ ರೀತಿಯ ಒತ್ತಡದಲ್ಲಿ ಜೀವನವನ್ನು ಮಾಡ್ತಾ ಇರ್ತೇವೆ. ಅದರ ಮಧ್ಯೆ ನಾವು ನಮಗಾಗಿ ಒಂದಷ್ಟು ಸಮಯವನ್ನ ತೆಗೆದುಕೊಳ್ಬೇಕಾಗತ್ತೆ. ನಮ್ಮ ಮಾನಸಿಕ ಶಾಂತಿ, ನೆಮ್ಮದಿ ಇದು ಬಹಳ ಮುಖ್ಯ. ಅದಕ್ಕಾಗಿನೇ ಹಿರಿಯರು ಹೇಳುವಂಥದ್ದು ಭಗವಂತನ ಆರಾಧನೆ ಮಾಡಿ, ಧ್ಯಾನ ಮಾಡಿ, ಯೋಗ ಮಾಡಿ, ಜಪ ಮಾಡಿ, ತಪ ಮಾಡಿ, ಧಾರ್ಮಿಕ ಕ್ಷೇತ್ರಗಳಿಗೆ, ಪುಣ್ಯ ಕ್ಷೇತ್ರಗಳಿಗೆ ಭೇಟಿ ಕೊಟ್ಟು ಬನ್ನಿ. ಹಾಗೆ ನಿಮ್ಮ ಮನೆ ದೇವರನ್ನ, ನಿಮ್ಮ ಕುಲದೇವರನ್ನ, ನಿಮಗೆ ಇಷ್ಟವಾದಂತಹ ದೇವರನ್ನ ದರ್ಶನ ಮಾಡಲಿಕ್ಕೆ ಆಗಾಗ ಹೋಗಿ ಬನ್ನಿ. ಜೀವನ ಪುನರುಜ್ಜೀವನವಾಗುತ್ತೆ. ಹಾಗಾಗಿ ನಾವು ಕಳ್ಕೊಂಡಿರುವಂಥದ್ದನ್ನ
ಆ ಚೈತನ್ಯವನ್ನು, ಆ ಶಕ್ತಿಯನ್ನು, ಆಸಕ್ತಿಯನ್ನು ಮತ್ತೆ ಪಡ್ಕೊಳ್ಬೇಕು ಅಂತ ಹೇಳಿದ್ರೆ ಇಂಥ ವಿಚಾರಗಳಲ್ಲಿ ಹೆಚ್ಚು ಹೆಚ್ಚು ಆಸಕ್ತಿ ಇರಬೇಕು. ಅಂಥದ್ದನ್ನು ನೀವು ಕೂಡ ಅನುಸರಣೆ ಮಾಡ್ತಾ ಇದ್ದೀರಿ. ಯಾರಿಗೆ ಅದರಲ್ಲಿ ಇನ್ನೂ ಕೊರತೆ ಇದೆ ಅನ್ಸತ್ತೋ ಅಂಥವರು ಅದನ್ನು ಹೆಚ್ಚಿಸ್ಕೊಳ್ಳುವಂಥ ಒಂದು ಪ್ರಯತ್ನ ಮಾಡಿ, ಒಳ್ಳೆಯದಾಗತ್ತೆ. ಬಂಧುಗಳೇ, ನಾವು ಈ ದಿನದ ವಿಶೇಷ ಕಾರ್ಯಕ್ರಮದಲ್ಲಿ ಈ ಪ್ರತಿ ನಕ್ಷತ್ರದಲ್ಲಿ ಹುಟ್ಟುವಂಥ ಮಕ್ಕಳಿಗೆ ಈ ಗ್ರಹಗಳು ಅಧಿಪತಿಗಳಾಗಿರ್ತಾರೆ. ಹಾಗಾಗಿ 27 ನಕ್ಷತ್ರಗಳು, 9 ಗ್ರಹಗಳಿದೆ. ಹಾಗಾಗಿ ಪ್ರತಿ ಗ್ರಹಕ್ಕೆ 3 ನಕ್ಷತ್ರಗಳು ಅಧಿಪತ್ಯವನ್ನು ಬರುವಂಥದ್ದು ಇದೆ. ಹಾಗಾಗಿ ಈ ಗ್ರಹ ಅಧಿಪತಿಯಾಗಿ ನಿಗದಿಗೊಂಡಂಥ ಸಂದರ್ಭದಲ್ಲಿ ಯಾವ ಯಾವ ದಶೆಗಳು ಆರಂಭ ಆಗತ್ತೆ ಅನ್ನುವಂಥ ವಿಚಾರವನ್ನು ತಾವು ಹಾಗಾಗಿ ಕೇಳ್ತಾ ಇರ್ತೀರಿ. ಇಲ್ಲಿ ಯಾವ ಗ್ರಹಕ್ಕೆ ಯಾವ ನಕ್ಷತ್ರಗಳು ಅಧಿಪತ್ಯಕ್ಕೆ ಒಳಪಡತ್ತೆ ಅನ್ನುವಂಥ ವಿಚಾರಗಳನ್ನು ತಿಳ್ಕೊಳ್ಬೇಕು. ಇಲ್ಲಿ ಸೂರ್ಯನಿಗೆ ಅಂದರೆ ರವಿಗೆ ಕೃತಿಕಾ ನಕ್ಷತ್ರ, ಉತ್ತರ ನಕ್ಷತ್ರ, ಉತ್ತರಾಷಾಢ ನಕ್ಷತ್ರ ಅಧಿಪತ್ಯಕ್ಕೆ ಬರುವಂಥದ್ದು. ಇನ್ನು ರೋಹಿಣಿ, ಹಸ್ತ ನಕ್ಷತ್ರ, ಶ್ರವಣ ನಕ್ಷತ್ರ ಇದು ಚಂದ್ರನ ಅಧಿಪತ್ಯಕ್ಕೆ ಬರುತ್ತೆ. ಇನ್ನು ಮೃಗಶಿರ, ಚಿತ್ತ, ಧನಿಷ್ಠ ಇದು ಕುಜನ ಅಧಿಪತ್ಯಕ್ಕೆ ಒಳಪಡುವಂಥದ್ದು. ಹಾಗೆ ಆರಿದ್ರ, ಸ್ವಾತಿ, ಶತಭಿಷ ಇದು ರಾಹುವಿನ ಅಧಿಪತ್ಯಕ್ಕೆ ಬರುತ್ತೆ. ಇನ್ನು ಪುನರ್ವಸು, ವಿಶಾಖ, ಪೂರ್ವಭಾದ್ರ ಇದು ಗುರುಗ್ರಹದ ಅಧಿಪತ್ಯಕ್ಕೆ ಬರುತ್ತೆ. ಇನ್ನು ಪುಷ್ಯ, ಅನುರಾಧ, ಉತ್ತರಾಭಾದ್ರ ಈ 3 ನಕ್ಷತ್ರಗಳು ಶನಿಯ ಅಧಿಪತ್ಯಕ್ಕೆ ಬರುತ್ತೆ. ಇನ್ನು ಆಶ್ಲೇಷ, ಜ್ಯೇಷ್ಠ, ರೇವತಿ ಇದು 3 ಕೂಡ ಬುಧನ ನಕ್ಷತ್ರಗಳು. ಇನ್ನು ಮಖ ನಕ್ಷತ್ರ, ಮೂಲ ನಕ್ಷತ್ರ, ಅಶ್ವಿನಿ ನಕ್ಷತ್ರ ಈ 3 ಕೇತುವಿನ ಅಧಿಪತ್ಯಕ್ಕೆ ಒಳಪಡುವಂಥದ್ದು. ಇನ್ನು ಪುಬ್ಬ ನಕ್ಷತ್ರ, ಪೂರ್ವಾಷಾಢ ನಕ್ಷತ್ರ, ಭರಣಿ ನಕ್ಷತ್ರ ಇದು ಶುಕ್ರನ ನಕ್ಷತ್ರಗಳು ಅಂತ ಹೇಳ್ತಾರೆ. ಹಾಗಾಗಿ ಈ ನಕ್ಷತ್ರಗಳು ಕೂಡ ಈ ರಾಶಿಯ ಅಧಿಪತಿಗಳೇನಿದ್ದಾರೆ ಇವರ ಪ್ರಭಾವಕ್ಕೆ ಒಳಪಡುವಂಥದ್ದು ಇದೆ. ಅದರಲ್ಲೂ ನಾವು ಈ ದಿನ ಈ ಶನಿದೇವರ ನಕ್ಷತ್ರಗಳ ಬಗ್ಗೆ ಕೆಲವು ಮಾಹಿತಿಗಳನ್ನು ನೋಡೋಣ. ಇಲ್ಲಿ ಶನಿದೇವರು ಇರುವಲ್ಲಿ ಜಾತಕದ ಯಾವುದೇ ಭಾವವೇ ಆಗಿರಲಿ, ಅಲ್ಲಿ ಒಂದು ತಾಪತ್ರಯಗಳು ಅಥವಾ ತೊಂದರೆಗಳು, ನೋವುಗಳು, ಸಂಕಟಗಳು ಇದ್ದೇ ಇರುತ್ತೆ ಅನ್ನುವಂಥ ಒಂದು ಸಾಮಾನ್ಯ ವಿಚಾರ ಜನಮಾನಸದಲ್ಲಿದೆ. ಸಾಮಾನ್ಯವಾಗಿ ಶನಿದೇವರ 3 ನಕ್ಷತ್ರಗಳೇನಿದೆ, ಇಲ್ಲಿ ಜನನ ಆದವರ ವಿಚಾರವಾಗಿ ಹೇಳೋದಾದರೆ ತಾಯಿ ಗರ್ಭದಲ್ಲೇ ಇವರು ಇರುವಾಗಲೇ ಸಂಕಟವನ್ನು, ತೊಂದರೆಯನ್ನು, ತಾಪತ್ರಯಗಳನ್ನು ಅಥವಾ ಅಪಘಾತಗಳನ್ನು ತಾಯಿ ಅನುಭವಿಸುವಂಥ ಒಂದು ಸಂದರ್ಭಗಳು ಇರುತ್ತೆ. ಹಾಗಾಗಿ ಈ ಶನಿಯ 3 ನಕ್ಷತ್ರಗಳಲ್ಲಿ ಜನಿಸಿದಂಥವರು ತಾಯಿಗೆ ಸ್ವಲ್ಪ ತೊಂದರೆಯನ್ನು ಕೊಡ್ತಾರೆ. ಇಲ್ಲಿ ಈ ಶನಿದೇವರ ನಕ್ಷತ್ರದಲ್ಲಿ ಹುಟ್ಟಿದಂತಹ ಮಗು ತಾನೂ ಕೂಡ ಸಾಕಷ್ಟು ನೋವುಗಳನ್ನು, ಸಂಕಟವನ್ನು ಅನುಭವಿಸಬೇಕಾಗತ್ತೆ. ಯಾಕೆಂದರೆ ತಾಯಿಯಿಂದ ಈ ಮಗು ದೂರ ಇದ್ದು ಬೆಳೆಯುವಂತಹ ಪರಿಸ್ಥಿತಿ ಬರುತ್ತೆ. ಇಲ್ಲಾಂದರೆ ತಾಯಿಯೇ ಮಲತಾಯಿ ಧೋರಣೆಯನ್ನು ಮಾಡುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಹಾಗಾಗಿ ಈ ಶನಿದೇವರ ನಕ್ಷತ್ರದಲ್ಲಿ ಯಾವುದೇ ಮಗು ಜನನ ಆದರೂ ಕೂಡ ಅಲ್ಲಿ ಸ್ವಲ್ಪ ಕಷ್ಟವನ್ನೇ ಅನುಭವಿಸಬೇಕಾಗತ್ತೆ. ಆದರೆ ಈ ಒಂದು ಮಗು ಆದ ನಂತರ ಮತ್ತೊಂದು ಮಗು ಆದರೆ ತಾಯಿಗೆ ಅಷ್ಟೊಂದು ತೊಂದರೆ ಇರಲ್ಲ, ಮತ್ತು ಜಾತಕರಿಗೂ ಕೂಡ ಅಷ್ಟೊಂದು ತೊಂದರೆ ಉಂಟಾಗಲ್ಲ. ಇದು ತಾಯಿ ಮತ್ತು ಜಾತಕರು ಇಬ್ಬರಿಗೂ ಕೂಡ ಒಳ್ಳೆಯದಾಗತ್ತೆ. ಹಾಗೆ ಈ ಶನಿದೇವರ ದೃಷ್ಟಿಯಲ್ಲಿ ಚಂದ್ರ ಏನಾದರೂ ಇದ್ದರೆ ಅಥವಾ ಚಂದ್ರ ಶನಿದೇವರ ಮನೆಗಳಲ್ಲಿದ್ದರೆ, ಚಂದ್ರನ ಹಿಂದೆ ಮುಂದೆ ರಾಹು, ಕೇತು, ಕುಜ, ಶನಿ ಏನಾದರೂ ಇದ್ದರೆ ಅಲ್ಲಿ ತಾಯಿ ಪಡಬಾರದ ಸಂಕಟಗಳನ್ನು ಅನುಭವಿಸಬೇಕಾಗತ್ತೆ. ಯಾವಾಗಲೂ ಕೂಡ ತಾಯಿಗೆ ರೋಗ ಬಾಧೆಗಳಿರುತ್ತೆ, ಶಸ್ತ್ರಚಿಕಿತ್ಸೆ ಆಗಬಹುದು. ಹಾಗೆ ಅವರಿಗೆ ಉಣ್ಣಲಿಕ್ಕೆ, ತಿನ್ನಲಿಕ್ಕೆ ಎಲ್ಲ ಇದ್ದರೂ ಕೂಡ ಏನೂ ಇಲ್ಲದಂತಹ ಬಡತನ ಅವರನ್ನು ಕಾಡಬಹುದು. ಜೀವನ ನಿರ್ವಹಣೆಗೆ ಅವರು ತುಂಬ ಪ್ರಯತ್ನ ಪಡಬೇಕು, ತುಂಬ ಹೋರಾಟದಲ್ಲೇ ಜೀವನವನ್ನು ಮಾಡಬೇಕಾಗತ್ತೆ. ಬದುಕಿದ್ದಷ್ಟು ದಿನಗಳು ಒಂದಲ್ಲ ಒಂದು ತೊಂದರೆಯನ್ನು ಅನುಭವಿಸ್ತಾ ಇರ್ತಾಳೆ ಆ ತಾಯಿ. ಇನ್ನು ತಾಯಿಗೆ ವಯಸ್ಸು 45ರಿಂದ 50 ಆದ ಮೇಲೆ ಸ್ವಲ್ಪ ಸ್ವಲ್ಪ ಒಳ್ಳೆಯದಾಗುತ್ತಾ ಬರುತ್ತೆ. ಜೊತೆಗೆ ತಾಯಿ ಶ್ರೀಮಂತಿಕೆಯ ಜೀವನವನ್ನು ಅನುಭವಿಸುವಂಥದ್ದು ಇದೆ. ಮಕ್ಕಳಿಂದ ತಾಯಿಗೆ ಸುಖ ಜೀವನ ಪ್ರಾಪ್ತಿಯಾಗುತ್ತೆ. ಇಂತಹ ಪರಿಸ್ಥಿತಿಯಲ್ಲಿರುವಂತಹ ಜಾತಕರು ಇದಕ್ಕೆ ಕೆಲವೊಂದು ಪರಿಹಾರಗಳನ್ನು ಕೂಡ ಮಾಡಿಕೊಳ್ಬೇಕಾಗತ್ತೆ. ಪ್ರತಿದಿನ ಆಂಜನೇಯ ಸ್ವಾಮಿಯ ದರ್ಶನವನ್ನು ಮಾಡಿಕೊಳ್ಬೇಕು. ಆಂಜನೇಯನಿಗೆ ಎಳ್ಳೆಣ್ಣೆಯ ದೀಪವನ್ನು ಭಾನುವಾರದ ದಿನ ಹಚ್ಚಬೇಕು. ಇನ್ನು ಆಂಜನೇಯನಿಗೆ ಶನಿವಾರದ ದಿನ ತುಳಸಿಯನ್ನು ಕೊಟ್ಟು ಅರ್ಚನೆಯನ್ನು ಮಾಡಿಸ್ಬೋದು. ಇನ್ನು ಸೋಮವಾರ ತಪ್ಪದೆ ಶಿವನ ದರ್ಶನವನ್ನು ಮಾಡಬೇಕು. ಶಿವನಿಗೆ ಅಭಿಷೇಕವನ್ನು ಮಾಡಿಸ್ಬೇಕು. ಅದರಲ್ಲೂ ಶಿವನಿಗೆ ಕಬ್ಬಿನ ಹಾಲಿನಿಂದ ಅಭಿಷೇಕವನ್ನು ಮಾಡಿಸಿದ್ರೆ ಎಲ್ಲ ಸಂಕಟಗಳಿಂದ ದೂರ ಆಗಬಹುದು, ತೊಂದರೆಗಳು ದೂರ ಆಗುತ್ತೆ. ಹಾಗೆ ಯಾವುದೇ ಪರಿಸ್ಥಿತಿಯಲ್ಲೂ ಕೂಡ ಈ ಮುಗ್ಗಟ್ಟಿನಿಂದ ಪಾರಾಗಲಿಕ್ಕೆ ಇದು ಸಹಾಯ ಮಾಡುತ್ತೆ.
ಹಾಗಾಗಿ ಈ ಶನಿದೇವರ ನಕ್ಷತ್ರದಲ್ಲಿ ಜನಿಸಿದಂಥವರು ಈ ವಿಚಾರಗಳನ್ನು ಗಮನದಲ್ಲಿಟ್ಕೊಳ್ಬೇಕು. ಇದನ್ನೇ ಪುನರ್ಪು ದೋಷ ಅಂತ ಹೇಳಿ ಕರೆಯುವಂಥದ್ದು ಇದೆ. ಹಾಗಾಗಿ ಈ ದೋಷ ನಿವಾರಣೆಗೆ ಮತ್ತಷ್ಟು ಪರಿಹಾರ ಕ್ರಮಗಳಿದೆ. ಅದನ್ನು ನಾವು ಮುಂದಿನ ಸಂಚಿಕೆಗಳಲ್ಲಿ ನೋಡೋಣ. ಈ ಶನಿಯಿಂದ ಉಂಟಾಗುವಂಥ ದೋಷಗಳೇನು, ಹಾಗೆ ಈ ಶನಿ ನಕ್ಷತ್ರದಲ್ಲಿ ಜನಿಸಿದಂಥವರು ಪಡುವಂಥ ಕಷ್ಟಗಳೇನು, ಅವರಿಗೆ ಸುಖ ಅನ್ನುವಂಥದ್ದು ಯಾವಾಗ ಪ್ರಾಪ್ತಿಯಾಗುತ್ತೆ, ಅವರ ಬದುಕು ಯಾವ ವರ್ಷದಿಂದ ಉತ್ತಮ ದಾರಿಯಲ್ಲಿ ಸಾಗುತ್ತೆ ಅನ್ನುವಂಥ ವಿಚಾರಗಳನ್ನು ತಿಳಿಸೋಣ. ಇದು ಸಾಮಾನ್ಯವಾಗಿ ಹೇಳುವಂತಹ ವಿಚಾರಗಳು. ಇದನ್ನು ನೀವು ನಿಮ್ಮ ನಕ್ಷತ್ರ ಯಾವುದು, ಆ ನಕ್ಷತ್ರಕ್ಕೆ ಅಧಿಪತಿ ಯಾರು, ಅಧಿಪತ್ಯವನ್ನು ಹೊಂದಿರುವಂತಹ ಗ್ರಹ ಯಾವುದು, ಆ ಗ್ರಹದ ಕಾರಕತ್ವಗಳೇನು ಅನ್ನುವಂಥ ವಿಚಾರಗಳನ್ನು ಇಲ್ಲಿ ತಿಳ್ಕೊಳ್ಳೋಣ. ಆದರೆ ಇಲ್ಲಿ ಶನಿಯ ನಕ್ಷತ್ರದಲ್ಲಿ ಜನಿಸಿದಂಥವರು ತಾಯಿಗೆ ಯಾವ ರೀತಿಯ ಸುಖ ದುಃಖಗಳನ್ನು ಕೊಡ್ತಾರೆ ಅನ್ನುವಂಥ ವಿಚಾರಗಳನ್ನು ತಿಳ್ಕೊಂಡ್ವಿ. ಹಾಗಾಗಿ ತಾವು ಕೂಡ ಯಾವುದೇ ಗ್ರಹದ ಅಧಿಪತ್ಯ ಇರುವಂತಹ ನಕ್ಷತ್ರಗಳಲ್ಲಿ ಜನಿಸಿದ್ರೆ ಅದಕ್ಕೆ ಏನು ಪರಿಹಾರ ಅನ್ನುವಂಥದ್ದನ್ನ ತಿಳಿದು ನಂಬಿಕೆಯಿಂದ ಆ ಪರಿಹಾರ ಕಾರ್ಯಗಳನ್ನು ಮುಂದುವರಿಸಿ ಒಳ್ಳೆಯದಾಗತ್ತೆ. ಬಂಧುಗಳೇ, ಇನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನ ಉದ್ಯೋಗ ಸ್ಥಾನದಲ್ಲಿ ಚಂದ್ರ ಇರುವಂತಹ ದಿನ. ಹಾಗಾಗಿ ಸ್ವಲ್ಪ ಪ್ರತಿಷ್ಠೆಯ ದಿನ. ನಿಮ್ಮ ವ್ಯಾಪಾರ ವ್ಯವಹಾರಗಳನ್ನು ವಿಸ್ತರಣೆ ಮಾಡಿಕೊಳ್ಳುವಂಥ ದಿನ, ಹೊಸ ಲಾಭವನ್ನು ಪಡ್ಕೊಳ್ಳುವಂಥ ದಿನ ಕೂಡ. ಹಾಗೆ ಮನೆಯ ಹೊರಗಿನ ಹೊಸ ವಿಚಾರಗಳು ನಿಮಗೆ ಬೇಗ ತಿಳಿದು ಬರುವಂಥದ್ದಿದೆ. ಹಾಗಾಗಿ ನಿಮ್ಮ ಈ ದಿನದ ಚಟುವಟಿಕೆಗಳಿಗೆ ಬೇಕಾದಂತಹ ಕೆಲವು ಮಾಹಿತಿಗಳು ಸಿಕ್ಕುವಂಥದ್ದು ಕೂಡ ಇದೆ. ಹಾಗೆ ಸಾರ್ವಜನಿಕವಾಗಿ ತುಂಬ ಮಾನ್ಯತೆಯನ್ನು ಪಡ್ಕೊಳ್ಳುವಂಥ ಒಂದು ಕೆಲಸವನ್ನು ಈ ದಿನ ಕೂಡ ಮಾಡುವಂಥದ್ದು ಇದೆ. ಹಾಗಾಗಿನೇ ನಿಮ್ಮ ಹೆಸರು, ನಿಮ್ಮ ಖ್ಯಾತಿ ಒಂದು ಹಂತಕ್ಕೆ ನಿಮ್ಮ ಸಮಾಜದಲ್ಲಿ ತಲುಪುವಂಥದ್ದು ಇದೆ. ಹಾಗೆ ಈ ದಿನ ನಿಮ್ಮ ಆಸೆ ಆಕಾಂಕ್ಷೆಗಳಾಗಲಿ, ನಿಮ್ಮ ಅಧಿಕಾರಕ್ಕೆ ಸಂಬಂಧಪಟ್ಟಂತಹ ವಿಚಾರಗಳನ್ನಾಗಲಿ ಬಹಳ ಚೆನ್ನಾಗಿ ನಿರ್ವಹಣೆ ಮಾಡ್ಕೊಳ್ತೀರಿ. ಹಾಗೆ ನಿಮ್ಮಲ್ಲಿರುವಂಥ ಒಂದು ಪ್ರತಿಭೆ ನಿಮ್ಮ ವೃತ್ತಿಪರ ಉದ್ಯೋಗದಲ್ಲಿ ಬೆಳಕಿಗೆ ಬರುವಂಥ ಎಲ್ಲ ಅವಕಾಶಗಳು ಕೂಡ ಇದೆ. ಇನ್ನು ನಿರುದ್ಯೋಗಿಗಳಿಗೆ ಉದ್ಯೋಗದ ಬಗ್ಗೆ ಶುಭ ಸುದ್ದಿಯೊಂದು ಸಿಕ್ಕುವಂಥದ್ದು ಇದೆ. ಹಣಕಾಸಿನ ಪ್ರಗತಿ ಉಂಟಾಗುತ್ತೆ. ಆದ್ದರಿಂದಲೇ ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಿಕೊಳ್ಳೋ ಅಂಥ ಒಂದು ಹಿನ್ನೆಲೆಯಲ್ಲಿ ನಿಮ್ಮ ಪ್ರಗತಿಯ ವೇಗ ಬಹಳ ಚೆನ್ನಾಗಿರುತ್ತೆ. ಆದರೆ ಹಳೆಯ ವಿಚಾರಗಳಾಗಲಿ, ಹಳೆಯದರಿಂದ ಆಗಿರುವಂಥ ನೋವು, ದುಃಖ, ಸೋಲು ಇಂಥದ್ದನ್ನು ಈ ದಿನ ಮರೆತುಬಿಡಿ. ಏಕೆಂದರೆ ಮುಂದೆ ಆಗಬೇಕಾಗಿರುವಂಥ ವಿಚಾರಗಳು ಬೇಕಾದಷ್ಟಿದೆ. ಮನಸ್ಸಿನಲ್ಲಿ ಆ ಒಂದು ಕಲ್ಪನೆಯನ್ನು ನೀವು ಮೂಡಿಸ್ಕೊಳ್ಬೇಕು. ಆಗಿರುವಂಥ ಅಸಮಾಧಾನವನ್ನು ನಿವಾರಣೆ ಮಾಡಿಕೊಳ್ಬೇಕು ಅಂತ ಹೇಳಿದ್ರೆ ಹೊಸ ಹೊಸ ಕಾರ್ಯದಲ್ಲಿ ನೀವು ತೊಡಗಿಸ್ಕೊಳ್ಬೇಕಾಗತ್ತೆ. ಅಂತಹ ಅವಕಾಶಗಳು ಈ ದಿನ ನಿಮಗೆ ಅಗತ್ಯವಾಗಿ ಬರುತ್ತೆ. ಆದರೆ ಈ ಹಣಕಾಸಿನ ವಿಚಾರದಲ್ಲಿ ಮಾತ್ರ ಈ ದಿನ ಸ್ವಲ್ಪ ಜಾಗೃತಿಯಾಗಿರಿ. ಇನ್ನು ಪಾರ್ಟ್ನರ್ಶಿಪ್ಪಲ್ಲಿ ವ್ಯವಹಾರ ಮಾಡುವಂಥವರು ಸ್ವಲ್ಪ ಎಚ್ಚರಿಕೆಯಿಂದ ಇರಿ, ಒಳ್ಳೆಯದಾಗತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ವಿಷ್ಣು ಸ್ತೋತ್ರವನ್ನು ಹೇಳ್ಕೊಳ್ಳಿ, ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ವೃಷಭರಾಶಿ. ವೃಷಭರಾಶಿಯವರಿಗೆ ಈ ದಿನ ಭಾಗ್ಯಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. ಹಾಗಾಗಿನೇ ಕೆಲವೊಂದು ವಿಚಾರಗಳಲ್ಲಿ ಈ ದಿನ ನಿಮಗೆ ಹೆಚ್ಚಿನ ನಂಬಿಕೆ ಬೇಕು, ವಿಶ್ವಾಸ ಬೇಕು. ಅದರಲ್ಲೂ ಆತ್ಮವಿಶ್ವಾಸದಿಂದ ಕೆಲಸವನ್ನು ಮುಂದುವರಿಸಬೇಕಾಗತ್ತೆ. ಏಕೆಂದರೆ ಈ ದಿನ ನಿಮಗೆ ಕೆಲಸ ಮಾಡುವಂಥ ಇಚ್ಛೆ ಇದೆ, ಆದರೆ ಎಲ್ಲೋ ಒಂದು ಕಡೆ ಸೋಲಾಗುತ್ತಲ್ಲ ಅನ್ನುವಂಥ ಭಯ ಕೂಡ ನಿಮ್ಮನ್ನು ಕಾಡುವಂಥದ್ದಿದೆ. ಹಾಗಾಗಿನೇ ಕೆಲವೊಂದು ವ್ಯವಹಾರಗಳಲ್ಲಿ ಮನಸ್ಸಿಗೆ ಸ್ವಲ್ಪ ಅಸಮಾಧಾನ, ಏನೋ ಒಂದು ಕಿರಿಕಿರಿ ಇರುವಂಥ ಸಂದರ್ಭಗಳಿದೆ. ಇನ್ನು ಕೈಗೊಂಡಂತಹ ಕೆಲಸ ಕಾರ್ಯಗಳು ಅಷ್ಟೊಂದು ಸುಸೂತ್ರವಾಗಿ ನಡೆಯಲ್ಲ, ಏನೋ ಒಂದು ಅಡಚಣೆ ಅನ್ನುವಂಥದ್ದು ಇರುತ್ತೆ. ಅದನ್ನು ನಿವಾರಣೆ ಮಾಡಿಕೊಳ್ಬೇಕು ಅಂತ ಹೇಳಿದ್ರೆ ನೀವು ಪರಿಸ್ಥಿತಿಯನ್ನು ಅವಲೋಕನ ಮಾಡ್ತಾ ಇರಬೇಕು. ಎಲ್ಲೂ ಕೂಡ ಯಾಮಾರಬಾರ್ದು. ಹಾಗಾಗಿ ಒಂದು ಕೆಲಸ ಶುರು ಆದರೆ ಅಥವಾ ನಿಮ್ಮ ಚಟುವಟಿಕೆಗಳನ್ನು ನೀವು ಪ್ರಾರಂಭ ಮಾಡಿದ್ರೆ ಅದನ್ನು ನೀವು ಗಮನ ಇಟ್ಟು ನೋಡ್ತಾ ಇರಬೇಕು, ಅದರ ಒಂದು ಪ್ರಗತಿಯನ್ನು ಗಮನಿಸಬೇಕು. ಹಾಗಾಗಿನೇ ಈ ದಿನ ತುಂಬ ಕಾನ್ಸಂಟ್ರೇಷನ್ ಬೇಕಾಗುವಂಥ ವಿಚಾರಗಳಿದೆ. ಇನ್ನು ಬಂಧು ಮಿತ್ರರ ಜೊತೆಯಲ್ಲಿ ಹಠಾತ್ತಾಗಿ ವಿವಾದಗಳನ್ನು ಉಂಟು ಮಾಡ್ಕೊಳ್ತೀರಿ. ಏನೋ ಅಭಿಪ್ರಾಯ ಭೇದ ಉಂಟಾಗುವಂಥದ್ದು, ಮಾತಿಗೆ ಮಾತು ಸೇರುವಂಥದ್ದು, ಇದರಿಂದ ಸ್ವಲ್ಪ ಕಷ್ಟವಾಗುತ್ತೆ ನಿಮ್ಮ ಸಂಬಂಧಗಳಲ್ಲಿ ಈ ದಿನ. ಇನ್ನು ಉದ್ಯೋಗ ಕ್ಷೇತ್ರದಲ್ಲಿ ವಾತಾವರಣ ಸ್ವಲ್ಪ ಗೊಂದಲಮಯವಾಗಿ ಇರುವಂಥದ್ದು, ಎಲ್ಲೂ ಕೂಡ ಒಂದು ಕ್ಲಾರಿಟಿ ಅನ್ನುವಂಥದ್ದು ಈ ದಿನ ಸಿಕ್ಕಲ್ಲ. ಏನೋ ಕೆಲಸ ಮಾಡ್ತೀರಿ, ದಿನವನ್ನು ಮುಂದೂಡುವಂಥದ್ದು ಅಥವಾ ಈ ಸಮಯವನ್ನು ವ್ಯರ್ಥವಾಗಿ ಕಳೆಯುವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಇನ್ನು
ನಿಮ್ಮ ಮಾತಿನಲ್ಲಿ ಸ್ವಲ್ಪ ನಿಯಂತ್ರಣ ಇಟ್ಕೊಳ್ಳಿ. ನಿಮ್ಮ ಸಂಬಂಧಗಳನ್ನು ಉಳಿಸ್ಕೊಳ್ಳುವಂಥ ಒಂದು ಪ್ರಯತ್ನ ಮಾಡಿ, ಒಳ್ಳೆಯದಾಗತ್ತೆ. ಆದರೆ ಯಾವುದೇ ಸಂದರ್ಭದಲ್ಲೂ ಕೂಡ ಈ ಕೆಲಸ ಕಾರ್ಯಗಳಲ್ಲಿ ನಿಮ್ಮ ಗುರು ಹಿರಿಯರ ಮಾರ್ಗದರ್ಶನದಲ್ಲಿ ಹೋಗಿ ಅವರ ಆಶೀರ್ವಾದವನ್ನು ದಿನ ಪಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಗಣಪತಿಯನ್ನು ಆರಾಧನೆ ಮಾಡಿ, ಗಣಪತಿಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 3. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ ದಿನ ಅಷ್ಟಮದಲ್ಲಿ ಚಂದ್ರ ಇರುವಂಥ ದಿನ. ಹಾಗಾಗಿನೇ ಈ 8ನೇ ಮನೆ ನಿಮ್ಮ ಒಂದು ಪ್ರಯಾಣವನ್ನು ಸೂಚಿಸುವಂಥದ್ದು, ಆರೋಗ್ಯವನ್ನು ಸೂಚಿಸುವಂಥದ್ದು. ಹಾಗಾಗಿ ಈ ದುಸ್ಥಾನದಲ್ಲಿರುವಂಥ ಚಂದ್ರನಿಂದ ಮನಸ್ಸಿಗೆ ತುಂಬ ಒತ್ತಡಗಳಿರುತ್ತೆ. ಪ್ರಯಾಣ ಮಾಡಬೇಕಲ್ಲ ಅನ್ನುವಂಥ ಒಂದು ಮನಸ್ಸು. ಏಕೆಂದರೆ ಖುಷಿಯಿಂದ ಲವಲವಿಕೆಯಿಂದ ಈ ದಿನ ನೀವು ನಿಮ್ಮ ಕೆಲಸ ಕಾರ್ಯಗಳನ್ನು ಕೈಗೊಳ್ಳಲ್ಲ. ಹಾಗಾಗಿ ಏನೋ ಒತ್ತಡದಿಂದ ಕೆಲಸವನ್ನು ಮಾಡಲಿಕ್ಕೆ ಹೋಗ್ತೀರಿ. ಇದು ಸ್ವಲ್ಪ ಹಿನ್ನಡೆಯನ್ನು ತರುವಂಥದ್ದು, ಮನಸ್ಸಿಗೆ ದುಃಖ ಕೂಡ ಉಂಟಾಗುವಂಥದ್ದು ಕೂಡ ಇದೆ. ಇನ್ನು ಈ ದಿನ ನಿಮ್ಮನ್ನು ದುರಾದೃಷ್ಟ ಕಾಡುವಂಥದ್ದು ಎಲ್ಲವೂ ಇದೆ, ಆದರೆ ಯಾವುದೂ ಇಲ್ಲ ಅನ್ನುವಂಥ ಭಾವನೆ ಮನಸ್ಸಿಗೆ ಬರುವಂಥದ್ದಿದೆ. ಹಾಗಾಗಿ ನಿಮ್ಮವರು ನಿಮಗಿಲ್ಲ, ನಿಮ್ಮ ಒಂದು ಶಕ್ತಿ ನಿಮ್ಮ ಬಳಿ ಇಲ್ಲ, ನಿಮ್ಮ ಆಲೋಚನೆ ನಿಮ್ಮ ಹತ್ತಿರ ಇಲ್ಲ. ಹಾಗಾಗಿ ಬೇರೆ ಯಾರೋ ನಿಮ್ಮನ್ನು ಈ ದಿನ ಆಳುವಂಥದ್ದು, ಬೇರೆಯವರ ಒತ್ತಡಕ್ಕೆ ಈ ದಿನ ನೀವು ಜೀವನ ಮಾಡಬೇಕಾಗತ್ತೆ, ದಾಕ್ಷಿಣ್ಯಕ್ಕೆ ಬಲಿಯಾಗಬೇಕಾಗತ್ತೆ. ಇದು ನಿಮಗೆ ಸ್ವಲ್ಪ ಹೆಣಗಾಟವನ್ನು ತರುವಂಥದ್ದು, ಸ್ವಲ್ಪ ಅವಮಾನಗಳು ಆಗುವಂಥ ಪ್ರಸಂಗಗಳು ಕೂಡ ಈ ದಿನ ಇದೆ. ಹಾಗೆ ಈ ವೃತ್ತಿಪರ ವ್ಯವಹಾರ ಸ್ವಲ್ಪ ನಿಧಾನವಾಗಿ ಸಾಗುತ್ತೆ. ಹಾಗಾಗಿ ನಿಮ್ಮ ಆತುರದ ನಿರ್ಣಯಕ್ಕೆ ಈ ದಿನ ನಿಮಗೆ ಸ್ವಲ್ಪ ಹಿನ್ನಡೆ, ಸ್ವಲ್ಪ ನಷ್ಟ ಕೂಡ ಉಂಟಾಗುವಂಥದ್ದು ಇದೆ. ಇನ್ನು ಉದ್ಯೋಗದಲ್ಲಿ ಅಧಿಕಾರಿಗಳಿಂದ ಒತ್ತಡ ಈ ದಿನ ಹೆಚ್ಚಾಗುತ್ತೆ. ಹಾಗೆ ಈ ವ್ಯವಹಾರಗಳಲ್ಲಿ, ಅದರಲ್ಲೂ ಹಣಕಾಸಿನ ವ್ಯವಹಾರಗಳಲ್ಲಿ ಏರಿಳಿತಗಳು ತುಂಬ ಇರುವಂಥದ್ದು. ಹಾಗಾಗಿನೇ ಈ ದಿನ ಯಾವುದೇ ಲಾಭವನ್ನು ನಿರೀಕ್ಷೆ ಮಾಡಬೇಡಿ. ಯಾವುದೇ ಹೊಸ ವಿಚಾರಗಳು, ಶುಭ ಸುದ್ದಿಗಳು ಬರುವಂಥ ಒಂದು ಸಾಧ್ಯತೆಗಳು ಕೂಡ ತುಂಬ ಕಡಿಮೆ ಇರೋದರಿಂದ ಈ ದಿನ ಜೀವನ ಹೇಗೆ ಬರುತ್ತೋ, ಭಗವಂತ ಯಾವ ರೀತಿಯಲ್ಲಿ ಕರುಣಿಸ್ತಾನೋ ಅದನ್ನು ನೀವು ಮುಂದುವರಿಸಬೇಕಾಗತ್ತೆ. ಪಾಲಿಗೆ ಬಂದದ್ದು ಪಂಚಾಮೃತ ಈ ದಿನ. ಹಾಗೆ ಈ ದಿನ ಯಾವುದೇ ಒಂದು ಆಸ್ತಿಯ ವಿಚಾರದಲ್ಲಾಗಲಿ ಅಥವಾ ಹಣಕಾಸಿನ ವಿಚಾರದಲ್ಲಾಗಲಿ ಭಿನ್ನಾಭಿಪ್ರಾಯಗಳಿದ್ದರೆ ಅದನ್ನು ನೀವು ಗುರು ಹಿರಿಯರ ಮಧ್ಯಸ್ಥಿಕೆಯಲ್ಲಿ ಬಗೆಹರಿಸಿಕೊಳ್ಳುವಂಥ ಒಂದು ಪ್ರಯತ್ನ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಪಾರ್ವತಿ ಸಹಸ್ರನಾಮ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಶಿವ ಪಾರ್ವತಿಯರ ದರ್ಶನ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 4. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಈ ದಿನ ಕಳತ್ರ ಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. ಹಾಗಾಗಿನೇ ಈ ದಿನ ನಿಮ್ಮ ಪ್ರಗತಿ ಅದ್ಭುತವಾಗಿದೆ. ಒಳ್ಳೊಳ್ಳೆ ಯೋಚನೆಗಳು ಬರುವಂಥದ್ದು, ಆಲೋಚನೆಗಳು ಚೆನ್ನಾಗಿದೆ. ನೀವು ಪ್ರಾರಂಭ ಮಾಡಬೇಕು ಅನ್ನೋಂಥ ಕೆಲಸ ಕಾರ್ಯದಲ್ಲಿ ಈ ಆರಂಭಿಕ ವಿಘ್ನಗಳು ಇರಲ್ಲ. ಇದು ನಿಮಗೆ ಒಂದು ಅಡ್ವಾಂಟೇಜ್ ಆಗಿರುವಂಥದ್ದು. ಹಾಗಾಗಿ ಕೈಗೊಂಡಂಥ ಕೆಲಸ ಕಾರ್ಯಗಳು ಯಶಸ್ವಿಯಾಗಿ ಪೂರ್ಣ ಆಗುತ್ತೆ. ಇನ್ನು ಈ ಸ್ಥಿರಾಸ್ತಿಯ ಖರೀದಿ ಪ್ರಯತ್ನ ಏನಾದರೂ ಇದ್ದರೆ, ಮನೆ, ಸೈಟು, ಜಮೀನು ಇತ್ಯಾದಿಗಳನ್ನು ಖರೀದಿ ಮಾಡಬೇಕು ಅನ್ನುವಂಥ ವಿಚಾರಗಳೇನಾದರೂ ಇದ್ದರೆ ಈ ದಿನ ನಿಮಗೆ ಒಂದು ಸಿಹಿ ಸುದ್ದಿ ಸಿಕ್ಕುವಂಥದ್ದು, ಅಂಥ ಒಂದು ಪ್ರಯತ್ನದಲ್ಲಿ ತುಂಬ ಸಕ್ಸಸ್ಸನ್ನು ಕಾಣ್ತೀರಿ. ಹಾಗೆ ಈ ದಿನ ಕುಟುಂಬದವರು ನಿಮ್ಮೊಂದಿಗೆ ನಿಮ್ಮ ಸಹಾಯಕ್ಕಾಗಿ ಇರುವಂಥವರು, ನಿಮ್ಮ ಕಷ್ಟ ಸುಖಗಳಿಗೆ ಭಾಗಿಯಾಗುವಂಥವರು. ಹಾಗಾಗಿ ಈ ದಿನ ಅವರು ಬೆನ್ನೆಲುಬಾಗಿ ನಿಲ್ತಾರೆ. ಕೆಲಸ ಕಾರ್ಯಗಳನ್ನು ಯಶಸ್ವಿಯಾಗಿ ಮಾಡಲಿಕ್ಕೆ ಅವರ ಒಂದು ಸಹಕಾರ ಕೂಡ ನಿಮಗೆ ಸಂದರ್ಭೋಚಿತವಾಗಿ ಸಿಕ್ಕತ್ತೆ. ಹಾಗೆ ಈ ದಿನ ನಿಮ್ಮ ಸಂಗಾತಿ, ನಿಮ್ಮ ಪ್ರೀತಿ ಪಾತ್ರರ ವಿಚಾರದಲ್ಲೂ ಕೂಡ ನಿಮಗೆ ತುಂಬ ಕಾಳಜಿ ಇದೆ, ಕಳಕಳಿ ಇದೆ. ಅವರ ಬೇಕು ಬೇಡಗಳ ಬಗ್ಗೆ ಈ ದಿನ ತುಂಬ ಉತ್ಸಾಹದಿಂದ ಇರ್ತೀರಿ. ಹಾಗೆ ಮನೆಯಲ್ಲಿರುವಂಥ ಹಿರಿಯರ ಒಂದು ಬೇಡಿಕೆಗಳೇನು, ಅವರ ಒಂದು ಪಾಲನೆಯ ಬಗ್ಗೆ ಆಗಲಿ, ಶುಶ್ರೂಷೆಯ ಬಗ್ಗೆ ಆಗಲಿ ಹೆಚ್ಚಿನ ಗಮನ ಕೂಡ ಇರುತ್ತೆ. ಒಟ್ಟಾರೆ ಈ ದಿನ ನೀವು ತುಂಬ ಫ್ಯಾಮಿಲಿ ಓರಿಯೆಂಟೆಡ್ ಆಗಿ ಇರುವಂಥವ್ರು. ಹಾಗೆ ಹೊಸ ಹೊಸ ಪ್ರೋತ್ಸಾಹಕಗಳನ್ನು ಸ್ವೀಕರಿಸುವಂಥವ್ರು. ಯಾವ ವಿಚಾರದಲ್ಲಿ ಆಗಲಿ, ಯಾವ ವ್ಯಕ್ತಿಯಿಂದ ಆಗಲಿ ಬರುವಂಥ ಒಂದು ಪಾಸಿಟಿವ್ ಆಗಿರುವಂಥ ಎನರ್ಜಿಯನ್ನು ಈ ದಿನ ನೀವು ಸ್ವೀಕರಿಸ್ತೀರಿ. ಅದು ನಿಮ್ಮ ವ್ಯವಹಾರಗಳಿಗೆ ತುಂಬ ಅದ್ಭುತವಾದಂತಹ ಒಂದು ಫಲಿತಾಂಶವನ್ನು ಕೊಡುವಂಥ ಪ್ರಯತ್ನಗಳಿದು. ಹಾಗಾಗಿನೇ ನೀವು ಕೆಲವೊಂದು ಕೆಲಸ ಕಾರ್ಯಗಳಲ್ಲಿ ನಿರೀಕ್ಷಿತ ಫಲಿತಾಂಶವನ್ನು ಪಡ್ಕೊಳ್ತೀರಿ, ತುಂಬ ಸಂತೋಷವಾಗಿ ಇರ್ತೀರಿ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಶಿವಪಾರ್ವತಿಯರ ದರ್ಶನ ಮಾಡಿ,
ಮಹಾಲಕ್ಷ್ಮಿಯನ್ನು, ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಹಸಿರು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ದಿನ ಅದ್ಭುತವಾದಂತಹ ದಿನ. ಅದರಲ್ಲೂ 6ರ ಸ್ಥಾನದಲ್ಲಿ ಈ ದಿನ ಚಂದ್ರ ಇರೋದರಿಂದ ನಿಮ್ಮ ಕೆಲಸ ಕಾರ್ಯಗಳು ಯಶಸ್ವಿಯಾಗಿ ನಡೆಯುತ್ತೆ. ಅದರಲ್ಲೂ ನಿಮ್ಮ ಕೈ ಕೆಳಗಿರುವಂಥವ್ರಾಗಲಿ, ನಿಮ್ಮ ಸಹೋದ್ಯೋಗಿಗಳಾಗಲಿ ನಿಮಗೆ ತುಂಬ ಬೆಂಬಲವನ್ನು ಕೊಡುವಂಥವ್ರು, ನಿಮಗೆ ತುಂಬ ಸಹಕಾರಿಯಾಗಿರ್ತಾರೆ ಈ ದಿನದಲ್ಲಿ. ಹಾಗೆ ನಿಮ್ಮ ಕೆಲಸ ಕಾರ್ಯಗಳನ್ನು ಕೂಡ ಬೇರೆಯವರಿಗೆ ಜವಾಬ್ದಾರಿಯನ್ನು ನೀಡಿ ಅದನ್ನು ನಿರ್ವಹಣೆ ಮಾಡಿ ಯಶಸ್ವಿಗೊಳಿಸುವಂಥ ಅವಕಾಶಗಳು ಕೂಡ ಈ ದಿನ ಇರುತ್ತೆ. ಹಾಗೆ ನಿಮ್ಮ ಹಳೆಯ ಸ್ನೇಹಿತರನ್ನು ಭೇಟಿ ಮಾಡುವಂಥ ಒಂದು ಯೋಜನೆ ಇದೆ. ಪ್ರಮುಖ ವಿಚಾರಗಳನ್ನು ಇಲ್ಲಿ ಚರ್ಚೆ ಮಾಡುವಂಥದ್ದು, ಅವರಿಂದ ನಿಮಗೆ ಬೇಕಾದಂಥ ಸಹಕಾರಗಳನ್ನು ಪಡ್ಕೊಳ್ಳುವಂಥ ಒಂದು ಅಂದಾಜು ಕೂಡ ಇದೆ. ಹಾಗಾಗಿ ಈ ದಿನ ನಿಮ್ಮ ಮನಸ್ಸಿನಲ್ಲಿ ಯಾವ ಲೆಕ್ಕಾಚಾರ, ಯಾವ ಗುಣಾಕಾರ ನಡೀತಾ ಇದೆಯೋ ಅದರಂತೆ ಕೆಲಸಗಳು ಆಗೇ ಆಗತ್ತೆ. ಹಾಗೆ ಈ ದಿನ ನಿಮ್ಮ ಸಂಬಂಧಿಕರೊಂದಿಗೆ ಮನೆಯಲ್ಲಿ ಕೆಲವೊಂದು ಪ್ರಮುಖವಾದಂತಹ ವಿಚಾರಗಳನ್ನು ಚರ್ಚೆ ಮಾಡುವಂಥದ್ದು ಇದೆ. ಇನ್ನು ಮಕ್ಕಳ ಈ ಶೈಕ್ಷಣಿಕ ಚಟುವಟಿಕೆಗಳಲ್ಲಿ ಈ ದಿನ ನೀವು ಕೂಡ ಭಾಗಿಯಾಗುವಂಥದ್ದು, ಮಕ್ಕಳಿಗಾಗಿ ಈ ದಿನ ಸ್ವಲ್ಪ ಹಣ ವ್ಯಯ ಆಗುವಂಥದ್ದು ಕೂಡ ಇದೆ. ಇನ್ನು ವಿಶೇಷವಾಗಿ ನಿಮ್ಮ ಆದಾಯ ನಿಮಗೆ ತೃಪ್ತಿಯನ್ನು ತರುತ್ತೆ. ನಿಮ್ಮ ಸ್ವಂತ ಬಿಸ್ನೆಸ್ ಕೂಡ ಈ ದಿನ ಪ್ರಗತಿದಾಯಕವಾಗಿರುತ್ತೆ. ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಈ ದಿನ ಸ್ವಲ್ಪ ನೆಮ್ಮದಿಯನ್ನು ಕಾಣ್ತೀರಿ. ಇನ್ನು ವಿಶೇಷವಾಗಿ ಈ ದಿನ ಅರ್ಧಂಬರ್ಧ ಆಗಿರುವಂತಹ ಕೆಲಸ ಕಾರ್ಯಗಳ ಬಗ್ಗೆ ಕೂಡ ಹೆಚ್ಚಿನ ಆಸಕ್ತಿ ಇದೆ. ಅದನ್ನು ನೀವು ಪೂರ್ಣಗೊಳಿಸುವಂಥ ಒಂದು ಪ್ರಯತ್ನದಲ್ಲಿರ್ತೀರಿ. ಒಟ್ಟಾರೆ ಈ ದಿನ ತುಂಬ ಬ್ಯುಸಿಯಾಗಿರುವಂತಹ ದಿನ ನಿಮಗೆ. ಅಂತಹ ಕೆಲಸಗಳನ್ನು ನಿರ್ವಿಘ್ನವಾಗಿ ನೀವು ಪೂರ್ಣಗೊಳಿಸಬೇಕು. ಅದಕ್ಕಾಗಿ ಗಣಪತಿಯನ್ನು ಆರಾಧನೆ ಮಾಡಿ, ಗಣಪತಿಯ ದರ್ಶನ ಮಾಡಿಕೊಳ್ಳಿ, ನಿಮ್ಮ ಮನೆ ದೇವರನ್ನು ಪ್ರಾರ್ಥನೆ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ದಿನ ಪಂಚಮ ಸ್ಥಾನದಲ್ಲಿ ಚಂದ್ರ ಇದ್ದಾನೆ. ಪೂರ್ವ ಪುಣ್ಯ ಸ್ಥಾನ ಇದು. ಹಾಗಾಗಿನೇ ಯಾವುದೇ ಒಂದು ಮನರಂಜನೆಗಾಗಲಿ, ಯಾವುದೇ ಮನಸ್ಸಿಗೆ ಖುಷಿ ಕೊಡುವಂಥ ವಿಚಾರಗಳಲ್ಲಾಗಲಿ ಈ ದಿನ ತುಂಬ ಆಸಕ್ತಿ ಇರುತ್ತೆ. ಮನಸ್ಸು ಚೆನ್ನಾಗಿರಬೇಕು, ನೆಮ್ಮದಿ ಇರಬೇಕು, ಆರೋಗ್ಯ ಇರಬೇಕು. ಈ ಒಂದು ನಿಟ್ಟಿನಲ್ಲಿ ಈ ದಿನ ತುಂಬ ಆಲೋಚನೆಗಳು ಬರುವಂಥದ್ದು. ಅದಕ್ಕಾಗಿ ಕೆಲವೊಂದು ಯೋಜನೆಗಳನ್ನು ರೂಪಿಸುವಂಥ ಸಾಧ್ಯತೆಗಳು ಕೂಡ ಈ ದಿನ ಇರುತ್ತೆ. ಹಾಗೆ ಪ್ರಮುಖವಾದಂಥ ಹಣಕಾಸಿನ ವಿಚಾರದಲ್ಲಿ ಈ ದಿನ ಅನುಭವಸ್ಥರ ಸಲಹೆಯನ್ನು ಪಡ್ಕೊಳ್ತೀರಿ. ಆತ್ಮೀಯರ ಜೊತೆಯಲ್ಲಿ ಈ ದಿನ ನಿಮ್ಮ ಕಷ್ಟ ಸುಖಗಳನ್ನು ವಿನಿಮಯ ಮಾಡಿಕೊಳ್ಳುವಂಥ ಸಾಧ್ಯತೆಗಳು ಕೂಡ ಇದೆ. ಹಾಗೆ ಈ ದಿನ ಯಂತ್ರ, ಮಂತ್ರ, ತಂತ್ರ ಇತ್ಯಾದಿಗಳನ್ನು ಕಲಿಯುವಂಥವರು ಅಥವಾ ಈ ಧಾರ್ಮಿಕ ವಿಚಾರದಲ್ಲಾಗಲಿ, ಆಧ್ಯಾತ್ಮಿಕ ವಿಚಾರದಲ್ಲಾಗಲಿ ಆಸಕ್ತಿ ಇರುವಂಥವ್ರಿಗೆ ಈ ದಿನ ಒಳ್ಳೆಯ ಮಾರ್ಗದರ್ಶನ ಸಿಕ್ಕುವಂಥದ್ದು ಇದೆ. ಯಾರೋ ಗುರುಗಳು ಸಿಗ್ತಾರೆ, ಯಾರೋ ನಿಮ್ಮನ್ನು ಕೈ ಹಿಡಿದು ನಡೆಸುವಂಥದ್ದು, ಒಳ್ಳೆಯ ಮಾರ್ಗದರ್ಶನ ನೀಡುವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಒಟ್ಟಾರೆ ಈ ದಿನ ಮನಸ್ಸಿಗೆ ಸಮಾಧಾನ ತರುವಂಥ ವಿಚಾರಗಳಲ್ಲಿ ಹೆಚ್ಚು ಆಸಕ್ತಿ ಇರುತ್ತೆ. ಆ ಪರಿಸ್ಥಿತಿ ನಿಮಗೆ ಅನುಕೂಲಕರವಾಗಿ ಪರಿಣಮಿಸ್ತಾ ಇರುತ್ತೆ. ಆದರೆ ಈ ದಿನ ನಿಮ್ಮ ಮಕ್ಕಳಿಂದ ಸ್ವಲ್ಪ ಒತ್ತಡಗಳು ಜಾಸ್ತಿ ಇರುವಂಥದ್ದಿದೆ. ಹಾಗಾಗಿ ಮಕ್ಕಳ ಬೇಡಿಕೆಗಳೇನಿದೆ ಅದನ್ನು ಪೂರೈಸುವಂಥ ಒಂದು ಪ್ರಯತ್ನ ಮಾಡಿ. ಹಾಗೆ ಈ ಕುಟುಂಬದಲ್ಲೂ ಕೂಡ ನಿಮ್ಮ ಜವಾಬ್ದಾರಿಯ ನಿರ್ವಹಣೆಯಲ್ಲಿ ಎಲ್ಲ ಒಂದು ಕಡೆ ಸೋಲುವಂಥದ್ದು ಕೂಡ ಇದೆ. ಇದರಿಂದ ಕೂಡ ಈ ದಿನ ನಿಮಗೆ ಸ್ವಲ್ಪ ಒತ್ತಡಗಳು ಉಂಟಾಗಬಹುದು. ಕೆಲವೊಮ್ಮೆ ಈ ಸಣ್ಣ ಮಟ್ಟದಲ್ಲಿ ಅವಮಾನ ಆಗುವಂಥ ಸಾಧ್ಯತೆ ಕೂಡ ಇರುತ್ತೆ. ಸ್ವಲ್ಪ ಎಚ್ಚರಿಕೆಯಿಂದ ಮುಂದುವರಿರಿ. ಹಾಗೆ ಈ ದಿನ ಹಣಕಾಸಿನ ವಿಚಾರ, ಸಾಲ ತರುವಂಥದ್ದು, ಸಾಲ ಕೊಡುವಂತಹ ವಿಚಾರಗಳೇನಾದರೂ ಇದ್ದರೆ ಅದನ್ನು ಆದಷ್ಟು ಅವಾಯ್ಡ್ ಮಾಡಿ, ಒಳ್ಳೆಯದಾಗತ್ತೆ. ಈ ದಿನ ಆಂಜನೇಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಹನುಮಾನ್ ಚಾಲೀಸನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 9. ತುಲಾರಾಶಿ. ತುಲಾರಾಶಿಯವರಿಗೆ ಈ ದಿನ ಚತುರ್ಥದಲ್ಲಿ ಚಂದ್ರ ಇರುವಂಥ ದಿನ. ಹಾಗಾಗಿನೇ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಈ ದಿನ ಸ್ವಲ್ಪ ಒತ್ತಡಗಳು ಉಂಟಾಗುವಂಥದ್ದು. ಎಲ್ಲ ಒಂದು ಕಡೆ ನಿಮ್ಮ ಯೋಜನೆಯಂತೆ ಕೆಲಸಗಳಾಗಲ್ಲ. ಹಾಗಾಗಿನೇ ನೀವು ಅಂದುಕೊಳ್ಳೋದೇ ಒಂದು, ಅದು ಆಗೋದೇ ಇನ್ನೊಂದು ಅನ್ನುವಂಥ ರೀತಿಯಲ್ಲಿ ಈ ದಿನದ ಚಟುವಟಿಕೆಗಳಿರುತ್ತೆ, ಮಿಶ್ರ ಫಲಗಳಿರುತ್ತೆ. ಅದರಲ್ಲೂ ಈ ಕಾನೂನು ಕಟ್ಟಳೆಗಳ ವಿಚಾರದಲ್ಲಿ ಈ ದಿನ ನಿಮಗೆ ಸ್ವಲ್ಪ ಅನ್ಯಾಯ ಆಗುವಂಥದ್ದು ಅಥವಾ ಎಲ್ಲ ಒಂದು ಕಡೆ ದಂಡ ತೆರಬೇಕಾದಂಥ ಪರಿಸ್ಥಿತಿಗಳು ಬರ್ಬೋದು. ಇನ್ನು ಕುಟುಂಬ ಸದಸ್ಯರ ಕಡೆ, ಆರೋಗ್ಯದ ಕಡೆ ವಿಶೇಷವಾಗಿ ನೀವು ಗಮನ ಹರಿಸಬೇಕಾಗತ್ತೆ. ಅಂಥ ಒಂದು ಒತ್ತಡದ ಸಂದರ್ಭ ಕೂಡ ಬರುವಂಥದ್ದು ಇದೆ. ಇನ್ನು ಈ ದಿನ ಅತಿಯಾದ ಆತ್ಮವಿಶ್ವಾಸ ಅಪಾಯಕ್ಕೆ ಕಾರಣವಾಗುವಂಥದ್ದು. ಹಾಗಾಗಿ ಯಾವುದೇ ಒಂದು ಕೆಲಸವನ್ನು
ಓವರ್ ಕಾನ್ಫಿಡೆನ್ಸಲ್ಲಿ ಮಾಡಬೇಡಿ. ಕೆಲಸದಲ್ಲಿ ಸ್ವಲ್ಪ ಆಸಕ್ತಿ ಇರಲಿ, ಕೆಲಸದಲ್ಲಿ ಇನ್ವಾಲ್ವ್ಮೆಂಟ್ ಅನ್ನುವಂಥದ್ದು ಬೇಕಾಗತ್ತೆ. ಈ ದಿನ ಆದಾಯಕ್ಕಿಂತ ಖರ್ಚುಗಳು ಹೆಚ್ಚಾಗುವಂತಹ ದಿನ. ಹಾಗಾಗಿನೇ ಅನಿರೀಕ್ಷಿತವಾಗಿ ಬರುವಂತಹ ಖರ್ಚುಗಳನ್ನು ಈ ದಿನ ಬೇಸರ ಮಾಡಿಕೊಳ್ಳದೆ ನೀವು ಮಾಡಲೇಬೇಕಾಗತ್ತೆ. ಯಾಕೆಂದರೆ ಇದು ಅನಿವಾರ್ಯ. ಯಾಕೆಂದರೆ ಈ ದಿನ ಬೇರೆಯವರನ್ನು ಖುಷಿಪಡಿಸಬೇಕು, ಸಂತೋಷಪಡಿಸಬೇಕು. ಆ ಹಿನ್ನೆಲೆಯಲ್ಲಿ ಖರ್ಚುಗಳು ಕೂಡ ಆಗುವಂಥದ್ದು ಇದೆ. ಇನ್ನು ನಿಮ್ಮ ಪ್ರಮುಖ ಕಾರ್ಯಗಳಲ್ಲಿ ಸ್ಥಿರತ್ವ ಅನ್ನುವಂಥದ್ದು ಇರಲ್ಲ. ಹೀಗೆ ಕೆಲಸ ಆಗಬೇಕು ಅನ್ನುವಂಥದ್ದಿಲ್ಲ. ಕೆಲಸ ಹೇಗೆ ಬಂದರೂ ಸರಿ ಪೂರ್ಣ ಆಗಬೇಕು ಅನ್ನುವಂಥ ಒಂದು ಏಕೈಕ ಉದ್ದೇಶ ಇರುತ್ತೆ. ಆದ್ದರಿಂದಲೇ ಕೆಲಸದ ಗುಣಮಟ್ಟವನ್ನು ಕಾಪಾಡಿಕೊಳ್ಳಿಕ್ಕೆ ಈ ದಿನ ಕಷ್ಟ ಸಾಧ್ಯವಾಗುತ್ತೆ. ಹಾಗೆ ಈ ದಿನ ನಾನಾ ರೀತಿಯ ಆಲೋಚನೆಗಳಿಂದ ಮಾನಸಿಕವಾಗಿ ಅಶಾಂತಿ ಉಂಟಾಗುವಂಥದ್ದು ಇದೆ. ಇನ್ನು ವೃತ್ತಿಪರವಾದಂಥ ವ್ಯವಹಾರಗಳಲ್ಲಿ ಸ್ವಲ್ಪ ಅಡೆತಡೆಗಳು ಇದೆ. ಇನ್ನು ನಿಮ್ಮ ಸ್ವಂತ ಬಿಸ್ನೆಸ್ಸಲ್ಲೂ ಕೂಡ ಈ ದಿನ ನೀವು ಅಷ್ಟೊಂದು ಪ್ರಗತಿಯನ್ನು ಕಾಣಲ್ಲ. ಇನ್ನು ವಿಶೇಷವಾಗಿ ವಿದ್ಯಾರ್ಥಿಗಳಿಗೆ ತುಂಬ ಶ್ರಮದಾಯಕವಾದಂತಹ ದಿನ. ಸ್ವಲ್ಪದರಲ್ಲಿ ಆಗೋದಕ್ಕೆ ಹೆಚ್ಚು ನೀವು ಶ್ರಮವನ್ನು, ಎಫರ್ಟನ್ನು ಹಾಕಲೇಬೇಕಾಗತ್ತೆ. ಹಾಗಾಗಿ ಈ ದಿನದ ವ್ಯವಹಾರಗಳಲ್ಲಿ ನಿಮಗೆ ನಿರೀಕ್ಷಿತ ಮಟ್ಟದಲ್ಲಿ ಫಲಿತಾಂಶಗಳು ಸಿಕ್ಕಲ್ಲ. ನಿಮ್ಮ ಶ್ರಮಕ್ಕೆ ತಕ್ಕ ಫಲಿತಾಂಶ ಕೂಡ ನಿಮ್ಮ ಕೈ ಸೇರಲ್ಲ. ಇದು ಸ್ವಲ್ಪ ಬೇಸರವನ್ನು, ಅಸಮಾಧಾನವನ್ನು ತರಿಸುವಂಥ ಸನ್ನಿವೇಶಗಳು ಇದೆ. ಅದಕ್ಕಾಗಿಯೇ ಈ ದಿನ ಭಗವಂತನಲ್ಲಿ ನಿಮ್ಮ ಮನಸ್ಸನ್ನು ಕೇಂದ್ರೀಕರಿಸ್ಕೊಳ್ಳಿ. ಯೋಗ ಮಾಡಿ, ಧ್ಯಾನ ಮಾಡಿ, ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ, ದರ್ಶನ ಮಾಡಿಕೊಳ್ಳಿ. ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ದಿನ ಕೀರ್ತಿ ಸ್ಥಾನದಲ್ಲಿ ಚಂದ್ರ ಇರುವಂತಹ ದಿನ, 3ನೇ ಸ್ಥಾನ. ಇದು ಬಹಳ ವಿಶೇಷವಾಗಿ ನಿಮ್ಮ ಒಂದು ಪರಾಕ್ರಮವನ್ನು ಅಥವಾ ನಿಮ್ಮ ಒಂದು ಕಮಿಟ್ಮೆಂಟನ್ನು ತೋರಿಸುವಂಥ ಸಂದರ್ಭಗಳಿದೆ. ಹಾಗಾಗಿ ನೀವು ಏನು, ನಿಮ್ಮ ಕೆಲಸ ಕಾರ್ಯಗಳೇನು, ನಿಮ್ಮ ಗುರಿ ಏನು, ಉದ್ದೇಶ ಏನು, ಇದನ್ನು ನಿಮ್ಮ ಪ್ರೀತಿ ಪಾತ್ರರಿಗಾಗಲಿ ಕುಟುಂಬಸ್ಥರಿಗಾಗಲಿ ತಿಳಿಸುವಂಥ ಒಂದು ಪ್ರಯತ್ನ ಈ ದಿನ ಆಗತ್ತೆ. ಹಾಗಾಗಿನೇ ಈ ದಿನ ಅಸಾಧಾರಣವಾದಂಥ ಒಂದು ಕೆಲಸಕ್ಕೆ ಕೈ ಹಾಕುವಂಥದ್ದು ಇದೆ. ಆದರೆ ಅದಕ್ಕೆ ಬೇಕಾದಂಥ ಪೂರ್ವ ಸಿದ್ಧತೆಗಳನ್ನು ಮಾಡಿಕೊಂಡಿರಲ್ಲ. ಇದು ಸ್ವಲ್ಪ ಸೋಲನ್ನು ತರಿಸುವಂಥ ಒಂದು ಸಂದರ್ಭದಲ್ಲಿರ್ತೀರಿ. ಹಾಗಾಗಿ ಆದಷ್ಟು ಬೇಗ ಅಂಥ ಒಂದು ವಿಚಾರದಲ್ಲಿ ನಿಮ್ಮ ಇನ್ವಾಲ್ವ್ಮೆಂಟನ್ನು ಹೆಚ್ಚಿಸ್ಕೊಳ್ಳಿ. ಹಾಗೆ ತಜ್ಞರ ಅಭಿಪ್ರಾಯಗಳನ್ನು, ಸಲಹೆಯನ್ನು ಪಡ್ಕೊಳ್ಳುವಂಥದ್ದು ಬಹಳ ಮುಖ್ಯವಾಗುತ್ತೆ. ಇದೊಂದನ್ನು ಅನುಸರಣೆ ಮಾಡಿದ್ರೆ ಈ ದಿನ ನಿಮಗೆ ಅದ್ಭುತವಾದಂತಹ ಜಯ ಪ್ರಾಪ್ತಿಯಾಗುತ್ತೆ. ಭವಿಷ್ಯದಲ್ಲಿ ಉಪಯುಕ್ತವಾಗುವಂಥ ಒಂದು ಕೆಲಸ ಈ ದಿನ ಆರಂಭ ಆಗುವಂಥದ್ದು ಇದೆ. ಇನ್ನು ನಿಮ್ಮ ಒಡ ಹುಟ್ಟಿದವರ ಜೊತೆಯಲ್ಲಿ ಇದ್ದಂತಹ ಯಾವುದೇ ರೀತಿಯ ವಿವಾದಗಳಿದ್ದರೆ ಅದು ಕೂಡ ಬಗೆಹರಿಯುವಂಥದ್ದು ಕೂಡ ಇದೆ. ಅಂಥ ಒಂದು ಒಳ್ಳೆಯ ಅವಕಾಶ ಬರುತ್ತೆ, ಸಂದರ್ಭ ಒದಗಿ ಬರ್ತಾ ಇದೆ. ಹಾಗಾಗಿ ನಿಮ್ಮ ಮನಬಿಚ್ಚಿ ಮಾತಾಡುವಂಥದ್ದು, ನಿಮ್ಮ ಅಭಿಪ್ರಾಯಗಳನ್ನು ಈ ದಿನ ಮುಕ್ತವಾಗಿ ಹಂಚಿಕೊಳ್ಳುವಂಥ ಹಿನ್ನೆಲೆಯಲ್ಲಿ ಇಂಥ ಸಮಸ್ಯೆಗಳು ದೂರವಾಗುತ್ತೆ. ಹಾಗೆ ಈ ದಿನ ಮನೆಯಲ್ಲಿ ಆಗಬೇಕಾಗಿರುವಂಥ ಶುಭ ಕಾರ್ಯಗಳ ಬಗ್ಗೆ ಮಾತುಕತೆ ನಡೆಯುವಂಥದ್ದು, ಪೂರ್ವ ಸಿದ್ಧತೆಗಳು ಆಗುವಂಥದ್ದು ಕೂಡ ಇರುತ್ತೆ. ಒಟ್ಟಾರೆ ಈ ದಿನ ತುಂಬ ಲವಲವಿಕೆಯಿಂದ ಇರ್ತೀರಿ. ಇನ್ವಾಲ್ವ್ಮೆಂಟ್ ಬಹಳ ಚೆನ್ನಾಗಿದೆ. ಇನ್ನು ಈ ದಿನದಲ್ಲಿ ನಿಮ್ಮ ಒಂದು ಆರೋಗ್ಯದ ದೃಷ್ಟಿಯಿಂದ ಕೂಡ ನಿಮಗೆ ದುಬಾರಿ ಅನ್ನಿಸುವಂಥ ವಿಚಾರಗಳು ಬರಬಹುದು. ಅಂದರೆ ಆರೋಗ್ಯವನ್ನು ಕಾಪಾಡಿಕೊಳ್ಳಿಕ್ಕೆ ಈ ದಿನ ಸ್ವಲ್ಪ ಖರ್ಚು ವೆಚ್ಚಗಳು ಜಾಸ್ತಿ ಆಗ್ಬೋದು. ಆದರೆ ನಿಮ್ಮ ದುಡಿಮೆ ಆರೋಗ್ಯಕ್ಕಾಗಿ ಇರುವಂಥದ್ದು. ಊಟ ತಿಂಡಿಯ ವಿಚಾರದಲ್ಲಿ ಈ ದಿನ ನೀವು ರಾಜಿ ಮಾಡಿಕೊಳ್ಳಲ್ಲ. ಎಲ್ಲವೂ ಕೂಡ ಒಂದು ಗುಣಮಟ್ಟದಲ್ಲೇ ಕೆಲಸಗಳು ಆಗಬೇಕು. ಪ್ರತಿಯೊಂದರಲ್ಲೂ ಕೂಡ ನೀವು ಒಂದು ಕ್ವಾಲಿಟಿಯನ್ನು ನೋಡುವಂಥದ್ದು ಈ ದಿನದಲ್ಲಿರುತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿಕೊಳ್ಳಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ನವಗ್ರಹ ಸ್ತೋತ್ರವನ್ನು ಹೇಳ್ಕೊಳ್ಳಿ, ನವಗ್ರಹಗಳ ಅಷ್ಟೋತ್ತರ ಹೇಳ್ಕೊಳ್ಳಿ, ನವಗ್ರಹಗಳ ದರ್ಶನ ಮಾಡ್ಕೊಳ್ಳಿ. ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಧನುರಾಶಿ. ಧನುರಾಶಿಯವರಿಗೆ ಈ ದಿನ ಧನಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ, ಕುಟುಂಬ ಸ್ಥಾನ ಇದು. ಹಾಗಾಗಿನೇ ಪ್ರಮುಖವಾದಂಥ ವಿಚಾರಗಳಲ್ಲಿ ಆತುರದ ನಿರ್ಧಾರಗಳನ್ನು ಕೈಗೊಳ್ಳುವಂಥ ಒಂದು ಸಾಧ್ಯತೆ ಜಾಸ್ತಿ ಇದೆ. ಹಾಗಾಗಿ ಹಿಂದೆ ಮುಂದೆ ಯೋಚನೆ ಮಾಡದೆ ನಿರ್ಧಾರಕ್ಕೆ ಬರೋದರಿಂದ ಹಣಕಾಸಿನ ವಿಚಾರದಲ್ಲಿ ನಷ್ಟ ಉಂಟಾಗುತ್ತೆ. ಹಾಗೆ ಈ ದಿನ ಮುಂದಾಲೋಚನೆಯಿಂದ ಕೆಲಸಗಳನ್ನು ಮಾಡಬೇಕು ಅನ್ನುವಂಥದ್ದು ಹಿರಿಯರ ಒಂದು ಪ್ರೇರೇಪಣೆ, ಅವರ ಒಂದು ಒತ್ತಾಸೆ. ಅದಕ್ಕಾಗಿ ಈ ದಿನದಲ್ಲಿ ನೀವು ಗುರು ಹಿರಿಯರ ಮಾತನ್ನು, ಅವರ ಮಾರ್ಗದರ್ಶನವನ್ನು ಅನುಸರಣೆ ಮಾಡುವಂಥದ್ದು ತುಂಬ ಉತ್ತಮ. ಅಂಥ ಅವಕಾಶ ಇದೆ, ಅದನ್ನು ಬಳಸ್ಕೊಳ್ಳಿ. ಹಾಗೆ ನಿಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸುವ ಮೊದಲು ಇನ್ನೊಮ್ಮೆ ಯೋಚನೆ ಮಾಡಿ ನೀವು ತೀರ್ಮಾನಕ್ಕೆ ಬರಬೇಕು. ಏಕೆಂದರೆ ನಿಮ್ಮ ಹೇಳಿಕೆಯಿಂದ ಈ ದಿನ ತಪ್ಪು ಅಭಿಪ್ರಾಯ ಉಂಟಾಗುವಂಥ ಸಾಧ್ಯತೆ ಇರುತ್ತೆ. ಸ್ವಲ್ಪ ಜಾಗ್ರತೆ.
ಇನ್ನು ಈ ದಿನದಲ್ಲಿ ಆರೋಗ್ಯದ ಸಮಸ್ಯೆಯನ್ನು ನೀವು ನೋಡಿಕೊಳ್ಬೇಕು. ಅದರಲ್ಲೂ ಪ್ರಮುಖವಾಗಿ ಜಠರದ ಸಮಸ್ಯೆ ನಿಮ್ಮನ್ನು ಕಾಡುವಂಥದ್ದು ಇದೆ. ಇನ್ನು ಕಾನೂನು ಕಟ್ಟಳೆಗಳನ್ನು ಬಹಳ ವಿಶೇಷವಾಗಿ ಪರಿಪಾಲನೆ ಮಾಡಬೇಕು ಅನ್ನುವಂಥದ್ದು ಇದೆ. ಇನ್ನು ಸರ್ಕಾರದ ಮಟ್ಟದಲ್ಲಿ ಆಗಬೇಕಾಗಿರುವಂತಹ ಕೆಲಸ ಕಾರ್ಯಗಳಲ್ಲಿ ಈ ದಿನ ನಿಮ್ಮ ಇನ್ವಾಲ್ವ್ಮೆಂಟ್ ಕೂಡ ಇದೆ. ಇದು ನಿಮಗೆ ಒಂದು ಮಿಶ್ರ ಫಲವನ್ನು ಕೊಡುವಂತಹ ಪ್ರಯತ್ನವಾಗುತ್ತೆ. ಹಾಗಾಗಿ ಈ ದಿನದ ದೂರದ ಓಡಾಟ ಏನಾದರೂ ಇದ್ದರೆ ಅಥವಾ ಹಣಕಾಸಿನ ಇನ್ವಾಲ್ವ್ಮೆಂಟಲ್ಲೇ ಕೆಲಸ ಆಗಬೇಕು ಅನ್ನೋಂಥದ್ದಿದ್ದರೆ ಅದನ್ನು ಈ ದಿನ ಬಿಟ್ಬಿಡಿ. ಮುಂದೆ ಅಂಥ ಒಂದು ಪ್ರಯತ್ನವನ್ನು ಮುಂದುವರಿಸಿ ಒಳ್ಳೆಯದಾಗುತ್ತೆ. ಹಾಗೆ ಈ ದಿನ ವೃತ್ತಿಪರ ವ್ಯವಹಾರಗಳು ತುಂಬ ಕೂಡಿ ಬರುವಂಥದ್ದು ಇದೆ. ಆದಾಯ ಜಾಸ್ತಿ ಆಗಬೇಕು, ಇನ್ನು ವ್ಯಾಪಾರ ವ್ಯವಹಾರಗಳು ಪ್ರಗತಿಯಲ್ಲಿರಬೇಕು ಅನ್ನುವಂಥ ಆಸೆ ಅದಮ್ಯವಾಗಿ ಇರುವಂಥದ್ದು. ಆದರೆ ಈ ಆಸೆಯನ್ನು ಈಡೇರಿಸಿಕೊಳ್ಳುವ ನಿಟ್ಟಿನಲ್ಲಿ ನಿಮ್ಮ ಪ್ರಯತ್ನಗಳು ಏನೇನು ಸಾಲದು. ಹಾಗಾಗಿ ಸ್ವಲ್ಪ ಸೋಮಾರಿತನವನ್ನು ಬಿಟ್ಟು ಕೆಲಸಗಳಲ್ಲಿ ಇನ್ವಾಲ್ವ್ ಆಗಿ ಒಳ್ಳೆಯದಾಗತ್ತೆ. ನಿಮ್ಮ ಇಷ್ಟ ದೇವರನ್ನು ಪ್ರಾರ್ಥನೆ ಮಾಡಿಕೊಳ್ಳಿ. ಹಾಗೆ ಭಕ್ತಿಯಿಂದ ದುರ್ಗಾ ಸ್ತೋತ್ರವನ್ನು ಹೇಳ್ಕೊಳ್ಳಿ. ಅಮ್ಮನವರ ದರ್ಶನ ಮಾಡಿ ಈ ದಿನ ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಹಸಿರು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 5. ಮಕರ ರಾಶಿ. ಮಕರ ರಾಶಿಯವರಿಗೆ ಈ ದಿನ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಉತ್ತಮ ಅವಕಾಶಗಳನ್ನು ಪಡ್ಕೊಳ್ಳುವಂಥ ದಿನ. ನೀವು ಯಾವುದೇ ಕೆಲಸ ಮಾಡಿ ಅದರಲ್ಲಿ ಜಯ ಪ್ರಾಪ್ತಿಯಾಗುತ್ತೆ. ಮನಸ್ಸಿಗೆ ಸಮಾಧಾನ ತರುವಂಥ ಫಲಿತಾಂಶಗಳನ್ನು ಪಡ್ಕೊಳ್ತೀರಿ. ಹಾಗಾಗಿ ಈ ದಿನ ನಿಮಗೆ ವಿಶೇಷವಾಗಿ ಹಣಕಾಸಿನ ವಿಚಾರದಲ್ಲಿ ಹೊಸ ಹೊಸ ಆವಿಷ್ಕಾರಗಳನ್ನು ಮಾಡುವಂಥದ್ದು ಇದೆ. ಏನೋ ಒಂದು ಆಲೋಚನೆ ಬರುತ್ತೆ, ಒಂದು ಯೋಜನೆಯನ್ನು ರೂಪಿಸ್ತೀರಿ, ಅದು ನಿಮಗೆ ಈ ದಿನ ಚೆನ್ನಾಗಿ ವರ್ಕೌಟ್ ಆಗುವಂಥದ್ದು ಇದೆ. ಹಾಗೆ ಈ ದಿನದ ಮೊದಲ ಭಾಗ ನಿಮಗೆ ತುಂಬ ಅನುಕೂಲಕರವಾಗಿರುತ್ತೆ. ನಿಮ್ಮ ಪ್ರಯತ್ನಗಳಿಗೆ ಉತ್ತಮ ಫಲ ಸಿಕ್ಕುವಂಥದ್ದು ಇದೆ. ಆದರೆ ಈ ವಿರೋಧಿಗಳ ಸಂಖ್ಯೆ ಜಾಸ್ತಿ ಆಗದಾಗೆ ನೋಡಿಕೊಳ್ಬೇಕು. ಏಕೆಂದರೆ ನಿಮ್ಮನ್ನು ಕಂಡು, ನಿಮ್ಮ ಪ್ರಗತಿಯನ್ನು ಕಂಡು ಕೆಲವರು ಅಸೂಯೆ ಪಡ್ತಾ ಇದ್ದಾರೆ, ಕೆಲವರಿಗೆ ಹೊಟ್ಟೆ ಉರಿ. ಅಂಥವರು ಏನಾದರೂ ಒಂದು ಪಿತೂರಿ ಮಾಡ್ಬೋದು. ಅಂಥವ್ರ ಬಗ್ಗೆ ಒಂದು ಕಣ್ಣಿಟ್ಟಿರಿ, ಸ್ವಲ್ಪ ಎಚ್ಚರಿಕೆ. ಜೊತೆಗೆ ಅಂಥವರ ಜೊತೆಯಲ್ಲಿ ಯಾವುದೇ ರೀತಿಯ ವ್ಯವಹಾರಗಳನ್ನು ಮಾಡಬೇಡಿ. ನಿಮ್ಮ ಮುಂದಿನ ಯೋಜನೆಗಳನ್ನು ಅವರ ಜೊತೆ ಹಂಚಿಕೊಳ್ಬೇಡಿ. ಹಾಗಾಗಿ ನೀವು ಎಷ್ಟು ಹೆಚ್ಚು ನೀವು ಮಾತಾಡ್ತೀರಿ ಈ ದಿನ ಅಷ್ಟು ಹಿನ್ನಡೆಯನ್ನು ಅನುಭವಿಸ್ತೀರಿ. ಹಾಗಾಗಿ ಮಾತು ಕಡಿಮೆ ಮಾಡಿ ಕೆಲಸವನ್ನು ಜಾಸ್ತಿ ಮಾಡಿ. ಇನ್ನು ಈ ದಿನ ಹೊಸ ವ್ಯಕ್ತಿಗಳ ಪರಿಚಯ ಕೂಡ ನಿಮಗೆ ಉತ್ಸಾಹದಾಯಕವಾಗಿರುತ್ತೆ. ಆ ವ್ಯಕ್ತಿಗಳ ವಿಚಾರವಾಗಿ ತಿಳ್ಕೊಳ್ಳುವಂಥ ಒಂದು ಉತ್ಸಾಹ ತುಂಬ ಇರುವಂಥದ್ದು. ಹಾಗೆ ಈ ಸಂಬಂಧಗಳ ವಿಚಾರವಾಗಿಯೂ ಕೂಡ ಈ ದಿನ ನಿಮಗೆ ತುಂಬ ಕುತೂಹಲ ಇರುವಂಥ ಸಂದರ್ಭ ಇದೆ. ಹಾಗೆ ನಿಮ್ಮ ಕಾರ್ಯಕ್ಷೇತ್ರಕ್ಕೆ ನೀವು ತುಂಬ ಬದ್ಧರಾಗಿರುವಂಥದ್ದು, ಅಲ್ಲಿ ಹೆಚ್ಚು ಗಮನವನ್ನು ಹರಿಸುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಹಾಗಾಗಿ ಈ ದಿನ ನಿಮ್ಮ ಆರೋಗ್ಯವನ್ನು ನಿರ್ಲಕ್ಷ್ಯ ಮಾಡಿದ್ರೂ ಕೆಲಸ, ನಿಮ್ಮ ಉದ್ಯೋಗ ಬಹಳ ಪ್ರಮುಖವಾಗಿರುತ್ತೆ. ಈ ದಿನ ನಿಮ್ಮ ಮಕ್ಕಳ ವಿಚಾರವಾಗಿಯೂ ಕೂಡ ಒಂದು ಒಳ್ಳೆಯ ತೀರ್ಮಾನವನ್ನು ತೆಗೆದುಕೊಳ್ಳುವಂಥದ್ದು ಇದೆ. ಮಕ್ಕಳಿಲ್ಲದವರು ನಿಮ್ಮ ಸಾಂಸಾರಿಕ ಬದುಕಿನಲ್ಲಿ ಅಥವಾ ಮುಂದೆ ಆಗಬೇಕಾಗಿರುವಂಥ ಭವಿಷ್ಯತ್ ಚಟುವಟಿಕೆಗಳೇನಿದೆ ಅದರ ಬಗ್ಗೆ ಹೆಚ್ಚು ಚಿಂತನೆ ನಡೆಸುವಂಥ ಸಾಧ್ಯತೆಗಳು ಕೂಡ ಇದೆ. ಒಟ್ಟಾರೆ ಈ ದಿನ ನಿಮಗೆ ಪ್ರಾಯೋಗಿಕವಾಗಿರುವಂಥ ದಿನ, ತುಂಬ ಎಕ್ಸ್ಪೆರಿಮೆಂಟ್ ಮಾಡುವಂಥ ದಿನ. ಜಯಶೀಲರಾಗ್ತೀರಿ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾಯಿರಿ. ಹಾಗೆ ಗಣಪತಿಯ ಸ್ತೋತ್ರವನ್ನು ಹೇಳ್ಕೊಳ್ಳಿ. ಶಿವನ ಪರಿವಾರ ದೇವತೆಗಳನ್ನು ಈ ದಿನ ಪ್ರಾರ್ಥನೆ ಮಾಡಿಕೊಳ್ಳಿ, ಸ್ಮರಣೆ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕುಂಭರಾಶಿ. ಕುಂಭರಾಶಿಯವರಿಗೆ ಈ ದಿನ ವ್ಯಯಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. ಹಾಗಾಗಿನೇ ಈ ದಿನದ ಪ್ರಾರಂಭದ ಅವಧಿ ಏನಿದೆ ಇದರಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಏಕೆಂದರೆ ತುಂಬ ಬೇಕಾದಂತಹ ಕೆಲವು ವ್ಯಕ್ತಿಗಳು ನಿಮ್ಮನ್ನು ಹಗುರವಾಗಿ ಭಾವಿಸುವಂತೆ ಕಾಣಿಸುತ್ತೆ. ಹಾಗಾಗಿ ನಿಮ್ಮ ಸಾಮರ್ಥ್ಯವನ್ನಾಗಲಿ ಅಥವಾ ನಿಮ್ಮ ವ್ಯಕ್ತಿತ್ವವನ್ನಾಗಲಿ ಅಂಡರ್ ಎಸ್ಟಿಮೇಟ್ ಮಾಡ್ತಾರೆ. ಇದು ಎಲ್ಲ ಒಂದು ಕಡೆ ನಿಮಗೆ ಅವಮಾನ ಮಾಡ್ತಾ ಇದ್ದಾರೆ ಅನ್ನುವಂಥ ಭಾವನೆ ಮನಸ್ಸಿಗೆ ಉಂಟಾಗುವಂಥ ಸಾಧ್ಯತೆಗಳಿರುತ್ತೆ. ಹಾಗಾಗಿ ಈ ಹಳೆಯ ಸಂಬಂಧಗಳ ಬಗ್ಗೆ ಸ್ವಲ್ಪ ಜಾಗ್ರತೆ. ಇನ್ನು ಈ ದಿನದಲ್ಲಿ ಹಳೆಯ ಸಾಲಗಳನ್ನು ತೀರಿಸುವಂಥದ್ದಾಗಲಿ ಅಥವಾ ಹಳೆಯ ಸಾಲಗಳನ್ನು ವಸೂಲಿ ಮಾಡುವಂಥ ಒಂದು ಪ್ರಯತ್ನದಲ್ಲಿ ಈ ದಿನ ಭಾಗಶಃ ಯಶಸ್ವಿಯಾಗುವಂಥ ಸಾಧ್ಯತೆ ಇರುತ್ತೆ. ಇನ್ನು ಒಳ್ಳೊಳ್ಳೆಯ ಅವಕಾಶಗಳು ಈ ದಿನ ನಿಮಗೆ ಸಿಕ್ಕತ್ತೆ. ಆದರೆ ಅದನ್ನು ಎನ್ಕ್ಯಾಶ್ ಮಾಡಿಕೊಳ್ಳುವಂಥ ಸಂದರ್ಭದಲ್ಲಿ ನಿಮ್ಮ ವಿವೇಕ ಈ ದಿನ ನಿಮಗೆ ಕೈ ಕೊಡುತ್ತೆ. ಹಾಗಾಗಿ ಸಮಯಕ್ಕೆ, ಸಂದರ್ಭಕ್ಕೆ ಯಾವ ರೀತಿಯಲ್ಲಿ ನೀವು ಪ್ರತಿಕ್ರಿಯಿಸಬೇಕೋ ಅದನ್ನು ಮರೆತು ಹೋಗ್ತೀರಿ. ನಂತರದಲ್ಲಿ ಪಶ್ಚಾತ್ತಾಪ ಪಡುವಂಥ ಸಾಧ್ಯತೆಗಳು ಇರುತ್ತೆ. ಇನ್ನು ಕುಟುಂಬದಲ್ಲಿನ ಆತ್ಮೀಯತೆ ನಿಮಗೆ
ಕೆಲವೊಂದು ವಿಚಾರಗಳಲ್ಲಿ ಬೆನ್ನೆಲುಬಾಗಿ ನಿಲ್ಲುವಂಥದ್ದು. ಕುಟುಂಬಸ್ಥರ ಬೆಂಬಲ ಚೆನ್ನಾಗಿದೆ, ಆದರೆ ನಿಮ್ಮ ಜವಾಬ್ದಾರಿಯನ್ನು ಕೂಡ ಈ ದಿನ ನೀವು ಹಂಚಿಕೊಳ್ಬೇಕಾಗತ್ತೆ. ಇನ್ನು ವಿಶೇಷವಾಗಿ ಯೋಗ್ಯ ಆಹಾರ ಕ್ರಮವನ್ನು ಪರಿಪಾಲನೆ ಮಾಡಬೇಕು. ಆಹಾರ ವಿಹಾರಾದಿಗಳ ಕಡೆ ಈ ದಿನ ಸ್ವಲ್ಪ ಗಮನವನ್ನು ಕೊಟ್ಟೆ ನಿಮ್ಮ ಕೆಲಸ ಕಾರ್ಯಗಳನ್ನು ಮುಂದುವರಿಸಬೇಕಾಗತ್ತೆ. ಹಾಗೆ ನಿಮ್ಮ ಜೀವನದಲ್ಲಿ ಇದ್ದಂತಹ ಪ್ರಿಯಾರಿಟಿ ಏನಿದೆ ಅದರಲ್ಲಿ ಈ ದಿನ ಮತ್ತೊಮ್ಮೆ ಆಲೋಚನೆ ಮಾಡುವಂಥ ಸಾಧ್ಯತೆ ಕೂಡ ಇರುತ್ತೆ. ಹಾಗಾಗಿ ನೀವು ಏನನ್ನು ಅಂದುಕೊಳ್ತೀರೋ ಅದನ್ನು ಮತ್ತೆ ಮರುಪರಿಶೀಲನೆ ಮಾಡುವಂಥ ಒಂದು ಮನಸ್ಸಾಗತ್ತೆ. ಮನಸ್ಸು ಅಷ್ಟೊಂದು ಸ್ಥಿರವಾಗಿಲ್ಲ. ಹಾಗಾಗಿನೇ ಯಾವುದೇ ವಿಚಾರದಲ್ಲೂ ಕೂಡ ತೀರ್ಮಾನ ತೆಗೆದುಕೊಳ್ಳಲಿಕ್ಕೆ ನಿಮಗೆ ಸ್ವಲ್ಪ ಕಷ್ಟವಾಗತ್ತೆ ಈ ದಿನ. ಅದಕ್ಕಾಗಿಯೇ ಮನಸ್ಸು ಹದವಾಗಿರಬೇಕು. ಯೋಗ ಮಾಡಿ, ಧ್ಯಾನ ಮಾಡಿ, ಪ್ರಾಣಾಯಾಮ ಮಾಡಿ, ಜೊತೆಗೆ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ನೀಲಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 6. ಮೀನರಾಶಿ. ಮೀನರಾಶಿಯವರಿಗೆ ಈ ದಿನ ಲಾಭಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. 11ನೇ ಮನೆ ಬಹಳ ವಿಶೇಷವಾಗಿ ನಿಮಗೆ ಗೌರವವನ್ನು ತಂದುಕೊಡುವಂಥ ಕೆಲಸಗಳಾಗುವಂಥದ್ದು. ಹಾಗೆ ನಿಮ್ಮ ಸ್ನೇಹಿತರಾಗಲಿ ಹಿತೈಷಿಗಳಾಗಲಿ ನಿಮ್ಮ ಅಪೇಕ್ಷೆಯಂತೆ ನಿಮ್ಮ ಸಹಾಯಕ್ಕೆ ಬರುವಂಥದ್ದು ಇದೆ. ಒಟ್ಟಾರೆ ನಿಮ್ಮ ಬಯಕೆಗಳನ್ನು ಈಡೇರಿಸ್ಕೊಳ್ಳಿಕ್ಕೆ ಒಳ್ಳೆಯ ಅವಕಾಶಗಳಿರುವಂಥದ್ದು. ಹಾಗಾಗಿನೇ ನಿಮಗೆ ಲಾಭ ಇದೆ, ಅಭಿವೃದ್ಧಿ ಇದೆ, ವ್ಯಾಪಾರದಲ್ಲಿ ಸಂತೃಪ್ತಿ ಕೂಡ ಈ ದಿನ ಇರುತ್ತೆ. ಇನ್ನು ಈ ದಿನ ನಿಮಗೆ ಅದೃಷ್ಟದ ದಿನ ಅಂತ ಹೇಳ್ಬೋದು. ಯಾಕೆಂದರೆ ಬಹಳ ದಿನಗಳಿಂದ ನಿರೀಕ್ಷೆ ಮಾಡ್ತಾ ಇದ್ದಂಥ ಒಂದು ಕೆಲಸ ಈ ದಿನ ಪೂರ್ಣ ಫಲಿತಾಂಶವನ್ನು ತರುತ್ತೆ. ಹಾಗೆ ಈ ದಿನ ರಾಜಕೀಯವಾಗಿಯೂ ಕೂಡ ಮುಂದುವರಿಯಲಿಕ್ಕೆ ಅವಕಾಶಗಳಿರುವಂಥದ್ದು. ಗಣ್ಯರನ್ನು ಭೇಟಿ ಮಾಡ್ತೀರಿ. ಸರ್ಕಾರದ ಮಟ್ಟದಲ್ಲಿ ಆಗುವಂತಹ ಕೆಲಸ ಕಾರ್ಯಗಳು ಯಶಸ್ವಿಯಾಗಿ ನಡೆಯುತ್ತೆ. ಇನ್ನು ಪ್ರಯಾಣ ಕೂಡ ನಿಮಗೆ ಉತ್ತಮ ಲಾಭವನ್ನು ತಂದುಕೊಡುವಂಥದ್ದು ಇದೆ. ಇನ್ನು ವೃತ್ತಿಪರವಾದಂತಹ ಉದ್ಯೋಗಗಳಲ್ಲಿ ಇದ್ದಂತಹ ಗೊಂದಲಗಳು ದೂರ ಆಗುವಂಥದ್ದು ಇದೆ. ಹಾಗಾಗಿ ನಿಮ್ಮ ಮನಸ್ಸಿಗೆ ಈ ದಿನ ತುಂಬ ಕ್ಲಾರಿಟಿ ಸಿಕ್ಕುವಂಥದ್ದು ಕೆಲವು ವಿಚಾರಗಳಲ್ಲಿ. ಹಾಗೆ ಈ ದಿನ ನಿಮ್ಮ ಶ್ರಮ ಮತ್ತು ಖರ್ಚು ಇದರಿಂದ ಕೆಲಸ ಪೂರ್ಣ ಆಗಲ್ಲ. ಜೊತೆಗೆ ನಿಮ್ಮ ವಿವೇಚನೆ ಹಾಗೆ ಹಿರಿಯರ ಆಶೀರ್ವಾದ ಇದು ಕೂಡ ಮುಖ್ಯ ಅನ್ನುವಂಥ ಅನುಭವ ಈ ದಿನ ನಿಮಗೆ ಉಂಟಾಗುವಂಥದ್ದು. ಹಾಗಾಗಿ ಪ್ರಮುಖವಾದಂಥ ವಿಚಾರಗಳಲ್ಲಿ ನಿಮ್ಮ ಮನೆಯ ಹಿರಿಯರನ್ನು ಭೇಟಿ ಮಾಡಿ ಅವರ ಒಂದು ಸಮ್ಮತಿಯನ್ನು ಪಡ್ಕೊಳ್ಳುವಂಥದ್ದು, ಅವರ ಮಾರ್ಗದರ್ಶನದಲ್ಲಿ ಮುಂದುವರಿಯುವಂಥ ಅವಕಾಶಗಳು ಕೂಡ ಇರುತ್ತೆ. ಅದನ್ನು ಬಹಳ ಯಶಸ್ವಿಯಾಗಿ ನಿರ್ವಹಿಸ್ತೀರಿ. ಇನ್ನು ಈ ದಿನ ನಿಮ್ಮ ಒಂದು ಸಂಗಾತಿಯ ಜೊತೆಯಲ್ಲಿ ಸುತ್ತಾಟ ಇರ್ಬೋದು, ಪ್ರಯಾಣ ಇರ್ಬೋದು, ಹಾಗೆ ದೇವಾಲಯ ದರ್ಶನ ಇರ್ಬೋದು, ಆಧ್ಯಾತ್ಮಿಕ ವಿಚಾರಗಳಲ್ಲಿ ಈ ದಿನ ಸಮಾನ ಮನಸ್ಕರಾಗಿ ಕೆಲವೊಂದು ತೀರ್ಮಾನವನ್ನು ತೆಗೆದುಕೊಳ್ಳುವಂಥದ್ದು ಇದೆ. ಒಟ್ಟಾರೆ ಈ ದಿನ ನೀವು ಯಾವುದೇ ಒಂದು ಕೆಲಸದಲ್ಲಿ ಕೈ ಹಾಕಿದ್ರೂ ಕೂಡ ಅದರಲ್ಲಿ ನಿಮಗೆ ಜಯಪ್ರಾಪ್ತಿಯಾಗುತ್ತೆ, ಸಮಾಧಾನ ಇರುತ್ತೆ. ಹಣ ಇಲ್ಲ ಅಂದರೂ ಮನಸ್ಸಿಗೆ ಸಮಾಧಾನ ಇದೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಶ್ರೀರಾಮ ರಕ್ಷಾ ಸ್ತೋತ್ರವನ್ನು ಈ ದಿನ ಹೇಳ್ಕೊಳ್ಳಿ. ರಾಮನಾಮ ಜಪ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1.